धर्माधर्मो च तद्विदः पञ्चविंशत इत्येते षड्विंश इति चापरे एकत्रिंश इत्याहुरनन्त इति चापरे लोकान् लोकविदः प्राहुराश्रमा इति तद्विदः त्रिपुन्नपुंसकं लिङ्गः परापरमथा परे सृष्टिरिति सृष्टिविदो लय इति च तद्विदः स्थितिरिति स्थितिविदः सर्वे ते हतु सर्वदा यं भावं दर्शयेत् यस्यातं भावं स तु पश्यति सञ्जावति स भूत्वासोदग्रहः समुपैदितम् एते देशो पृथग्भावे पृथगे वेति लक्षितः एवं यो वेति तत्त्वेन कल्पयेत् सो विशङ्कितः स्वप्नमाये यथा सर्वनगरं यथा वेदान्ते च विचक्षणैः निरोधो न चोत्पत्तिर्न बद्धो न च साधकः न मोक्षर्न मे मुक्त इत्येषा परमार्थता भावेन सद्भिरेवायम् अद्वयेन च कल्पितः भावा अप्यद्वयेनैव तस्मादद्वयता शिवा आत्मभावेन नानेदन्नस्वेनापि कथञ्चन विकल्पो ह्ययम् दृष्टः प्रपञ्चोपशमोऽद्वयः अस्मादेवं विदित्वैनम् अद्वैते योजयेत् स्मृतिम् अद्वैतं समुपप्राश्य जडवल्लोकमाचरेत् नुस्त्युतिर्निर्नमस्कारो निस्वधाकार एव च चलाचलनिकेतश्च यतरीयादृच्छिको भवेत् तत्त्वमाध्यात्मिकं दृष्ट्वा तत्त्वं दृष्ट्वा प्रदाने स्थिरतरकरणव्याप्यभिर्व्याप्य लोकान् स्थित्वा भोगान् कामजन्यान् पीता सर्वान् विशेषान् सविदमनवरुं मायया भोजयन्न माया संख्यातुरीयं परमरमजं ब्रह्मयत्तन्नतोऽस्मि यो विश्वात्मा विविध विषयान् प्राश्य भोगास्थविष्ठान् पश्चाच्चान्यान् समिति विभवान् ज्योतिषा स्वेन सूक्ष्मान् प्रदानेतान् पुनरपिष्ठापहित्वा हित्वा सर्वान् विशेषान् प्राप्यतो न स्तुरीयः ओं नमो ब्रह्मादिभ्यो ब्रह्मविद्या संप्रदायकर्तृभ्यो वंशऋषिभ्यो नमो गुरुभ्यः प्रवोपप्रवहैत प्रज्ञानघन प्रत्यगर्तो ब्रह्मैवाहमस्मि श्रुते स्मृति पुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन सरस्वती महासद्गुरुभ्यो नमः अधेः भगवो ब्रह्म कुतश्च अद्वयता शिवा ಮತ್ತು ಏನು ಕಾರಣ ಅದ್ವೈತ್ವ ಎಂಬುದು ಶಿವಸ್ವರೂಪವಾದದ್ದು ಅದ್ವೈತ ಸ್ವರೂಪವಾದದ್ದು ಯಾಕೆ ಅದ್ವೈತ ಸ್ವರೂಪವಾದದ್ದು ಮಂಗಳ ಸ್ವರೂಪವಾದದ್ದು ಅಂತ ಹಿಂದೆ ಹೇಳಿದರು. ಈಗ ಇನ್ನೂ ಒಂದು ಕಾರಣ ಕೊಡ್ತಾರೆ ಅದ್ವೈತ್ವ ಶಿವ ಅನ್ನೋದಕ್ಕೆ. ಇನ್ನೂ ಏನ್ ಕಾರಣ ಅಂತ ಕೇಳಿದ್ರೆ ನಾತ್ಮಭಾವೇನ ನಾನೇದಂ ಆತ್ಮಭಾವೇನ ನಾನೇದಂ ಸ್ವೇನಾಪಿ ಕಥಂಚನ ನ ಪೃಥಂಗ್ ನ ಪೃಥಂಗ್ ಕಿಂಚಿತ್ ತತ್ತ್ವವಿದೋ ವಿದುಃ ಆತ್ಮಭಾವೇನ ನಾನೇದನ್ನ ಸ್ವೇನಾಪಿ ಕಥಂಚನ ನ ಪೃಥಂಗ್ ನ ಪೃಥಕ್ ಕಿಂಚಿತ್ ಇತಿ ತತ್ತ್ವವಿದೋ ನ ಆತ್ಮಭಾವೇನ ಆತ್ಮಭಾವೇನ ನಾನಾ ಇದಂ ನ ಸ್ವೇನ ಅಪಿ ಕಥಂಚನ ನ
पृथक् अपृथक् किञ्चित् इति तत्त्वविदः विदुः ತತ್ವವನ್ನು ಬಲ್ಲವರು ಪರಮಾರ್ಥವನ್ನು ಕಂಡುಕೊಂಡವರು ಈ ಜಗತ್ತನ್ನ ಈ ದ್ವೈತವನ್ನ ತನ್ನ ಸ್ವರೂಪದಿಂದಲೂ ನಾನಾ ಎಂಬುದಾಗಿ ತಿಳಿಯುವುದಿಲ್ಲ. ನಂದೇ ಗೊತ್ತಾಯಿತು. ಆತ್ಮಭಾವದಿಂದಲೂ ಅಂದ್ರೆ ಅದು ದ್ವೈತ ತೋರ್ತಾ ಇದೆಯಲ್ಲ, ದ್ವೈತ ತೋರಿಕೆಯು ತನ್ನ ಆತ್ಮರೂಪದಿಂದಲೂ ನಾನವಾಗಿಲ್ಲ, ತಮ್ಮ ರೂಪದಿಂದಲೂ ನಾನವಾಗಿಲ್ಲ, ಪರಮಾರ್ಥ ರೂಪದಿಂದಲೂ ನಾನವಾಗಿಲ್ಲ, ನಾನಾ ರೂಪವಾಗಿಲ್ಲ. ಪರಮಾರ್ಥ ರೂಪವು ಅದ್ವೈತವಾಗಿರೋದ್ರಿಂದ ಅಲ್ಲಿ ನಾನಾತ್ಮ ಬರೋದೇ ಇಲ್ಲ. ಆತ್ಮಭಾವದಿಂದ ಅಂದ್ರೆ ಪರಮಾತ್ಮ ರೂಪದಿಂದ, ಪರಮಾರ್ಥ ರೂಪದಿಂದಲೂ ಅದು ಬೇರೆ ಬೇರೆಯಾಗಿಲ್ಲ. ನಾನು ಸೇನಾನ ಪರಮಾತ್ಮ, ಸೇನಾನ ದ್ವೈತವು ತನ್ನ ರೂಪದಿಂದಲೂ ಬಿಡಿಯಾಗಿಲ್ಲ. ಆತ್ಮಭಾವೇನ ನಾನಾ ಸ್ವೇನಾಪಿ ರೂಪೇಣ ನಾನಾ ಆತ್ಮಭಾವೇನ ಜೊತೆ ಪರಮಾರ್ಥ ಸ್ವರೂಪದಿಂದಲೂ ಈ ನಾನಾ ರೂಪವಾಗಿಲ್ಲ, ತನ್ನದಾದ ತೋರಿಕೆ ರೂಪದಿಂದಲೂ ಇದು ನಾನಾ ರೂಪವಾಗಿರುವುದಿಲ್ಲ. ಅಪೃಥಕು ನಾ ಪೃಥಕ್. ಅದ್ವೈತವಾದಾಗ ಪೃಥಕ್ಕಿಲ್ಲ ಅನ್ನೋದು ಇಲ್ಲ, ಪೃಥಕ್ ಅನ್ನೋದು ಇಲ್ಲ, ಬೇರೆಯಾಗಿದೆ ಅನ್ನೋದು ಇಲ್ಲ, ಒಂದಾಗತ್ತೆ ಅನ್ನೋದು ಇಲ್ಲ. ಪೃಥಕ್ ಪೃಥಕಾಗಿಯೂ ಇಲ್ಲ, ಬೇರೆ ಬೇರೆ ಅಂತೂ ಇಲ್ಲ, ಒಂದಾಗತ್ತೆ ಅಂತೂ ಇಲ್ಲ. ಒಂದಾಗಕ್ಕೆ ಅದ್ವೈತವಾಗಿರೋದ್ರಿಂದ ಬೇರೆ ಬೇರೆ ಆಗಿರೋದು ಇಲ್ಲ. ಯಾವುದು ಒಂದಾಗತ್ತೆ ಬೇರೆ ಆಗುದ ಯಾವಾಗಾದ್ರೂ ಬೇರೆ ಆಗಿದ್ದೆ ಅದು ಒಂದಾಗ್ಬೇಕು ಇಲ್ಲ. ಅದು ಅದ್ವೈತ ಸ್ವಭಾವ ಆದ್ಮೇಲೆ ಬೇರೆಯೂ ಅಲ್ಲ, ಬೇರೆ ಆಗದೆ ಇರೋದು ಇಲ್ಲ. ಹೀಗೆ ಈ ರೀತಿಯಾಗಿ ತತ್ವವನ್ನು ಬಲ್ಲವರು ಆ ರೀತಿ ಹೇಳ್ತಾರೆ ಅಂತ. ನಾನಾಭೂತಂ ಪೃಥಕ್ತ್ವಂ ಅನ್ಯಸ್ಯ ಅನ್ಯಸ್ಮಾತ್ ಯತ್ರ ದೃಷ್ಟಂ ತತ್ ಅಶಿವಂ ಭವೇತ್. ನಾನಾಭೂತವಾದರೆ ಬೇರೆ ಬೇರೆ ಆಗಿರ್ತಕ್ಕದ್ದು ಅಂತ ನಾವೇನು ವಿದ್ಯಾಪೀಠದಲ್ಲಿ ನೋಡ್ತಾ ಇದೀವಿ. ಒಂದಕ್ಕೆ ಇನ್ನೊಂದಾಗೋದು ಎಲ್ಲಿ ಕಂಡುಕೊಂಡಿದೆಯೋ ಅಲ್ಲಿ ಅಶಿವಾಗತ್ತೆ. ಒಂದು ಇನ್ನೊಂದಾಗಿ ತೋರ್ತು ಅಂತ ಅಂದ್ಕೊಳ್ಳಿ, ಭಯ, ಆಸೆ, ಅಸೂಯೆ, ರಾಗದ್ವೇಷ ಎಲ್ಲವೂ ಉಂಟು ಮಾಡುತ್ತೆ. ಅದೇ ಅಶಿವ ಅಂತಂದ್ರೆ ಯಾವ ವಿಕಾರಕ್ಕೂ ಅವಕಾಶ ಮಾಡ್ಕೊಳ್ದೆ ಹೋದ್ರೆ ಅದು ಶಿವ. ಏನಾದ್ರೂ ವಿಕಾರ ಉಂಟಾಯ್ತು ಅಂತ ಆದ್ರೆ ಅದು ಅಶಿವ. ಹಾಗಾಗಿ ಈ ಒಂದು ಇನ್ನೊಂದಾಗೋದು ಎಲ್ಲಿ ಕಂಡಿದೆಯೋ ಅಲ್ಲಿ ಅಶಿವ ಆಗತ್ತೆ, ಅದು ಅಮಂಗಳವಾಗತ್ತೆ, ಅದು ಭಯವಾಗತ್ತೆ, ಅದು ದುಃಖ ಆಗತ್ತೆ ಎಂದು. ನಹಿ ಅತ್ರ ಅದ್ವಯೇ ಪರಮಾರ್ಥ ಸತ್ಯಾತ್ಮನಿ ಪ್ರಾಣಾದಿ ಸಂಸಾರ ಜಾತಂ ಇದಂ ಜಗತ್ ಆತ್ಮಭಾವೇನ ಪರಮಾರ್ಥ ಸ್ವರೂಪೇಣ ರೂಪ್ಯಮಾಣಂ ನಾನಾ ವಸ್ತುಂತರಂ ಭವತಿ. ಇಲ್ಲಿ ಅದ್ವಯವಾದ ಪರಮಾರ್ಥ ಸತ್ಯವಾದ ಆತ್ಮನಲ್ಲಿ ಎಂದೆಂದಿಗೂ ವಿಕಾರವಾಗದ ಬದಲಾವಣೆ ಇಲ್ಲದೆ ಇರುವ ಆತ್ಮಸ್ವರೂಪದಲ್ಲಿ ಈ ಪ್ರಾಣಾದಿ ಸಂಸಾರ, ಪ್ರಾಣಾದಿ ಸ್ಥಿತ ಅಂತ ಹೇಳಲ್ಲ, ಅದನ್ನೇ ಆ ತೋರಿಕೆಯೇ ಸಂಸಾರ ಅಂತ ಇದ್ದಾರೆ. ತೋರಿಕೆಯ ಒಳಗೆ ಅಭಿಮಾನ ಪಟ್ಕೊಂಡರು ಸಂಸಾರ ನಾವು ಅನ್ಕೊಂಡಿದೀವಿ ನಮಗ್ ಸಂಸಾರ ಅಂತ. ತೋರಿಕೆಯೇ ಸಂಸಾರ, ಪ್ರಾಣಾದಿ ಸ್ಥಿತಿ ಅಂತ ತೋರ್ತಾ ಇದೆ, ದ್ವೈತ ತೋರ್ತಾ ಇದೆ ಅಂತಂದ್ರೆ ಇದನ್ನೇ ಸಂಸಾರ ಜಾತ ಸಂಸಾರ ಸಮೂಹ ಅಂತ ಹೇಳ್ತಾ ಈ ಜಗತ್ತೆಲ್ಲವೂ ಆತ್ಮಭಾವದಿಂದಾನೇ ಪರಮಾರ್ಥ ಸ್ವರೂಪದಿಂದಲೂ ಅದನ್ನು ನಿರೂಪಣೆ ಮಾಡಕ್ ಹೊರಟ್ರೆ, ವಿಚಾರ ಮಾಡಕ್ ಹೊರಟ್ರೆ ಏನಿದು ಈ ತೋರ್ತಾ ಇದೆಯಲ್ಲ ಅಂತ. ಹೇಗೆ ಹಾವು ನೀರಿನ ಕೋಡಿ ನಡುಬರಿಗೂ ವಿಚಾರ ಮಾಡಕ್ ಹೋದ್ರೆ ಹಗ್ಗಕ್ಕಿಂತ ಬೇರೆಯಾಗಿಲ್ವೋ, ಅದೇ ರೀತಿ ಪ್ರಾಣಾದಿ ಸ್ಥಿತ್ಯಂತವಾದ ದ್ವೈತ ಭಾವವು ಒಳಹಕ್ಕು ವಿಚಾರ ಮಾಡಕ್ ಹೋದ್ರೆ ನಾನಾ ಅನ್ನೋ ರೂಪವಾದ ಬಿಡುಗಡೆಯಾದಂತಹ ವಸ್ತುಂತರ ಅನ್ನೋದು ಇಲ್ಲಿ ಇಲ್ಲವೇ ಇಲ್ಲ, ಇಲ್ಲಿ ತೋರೋದೇ ಇಲ್ಲ, ಇಲ್ಲಿ ಉಂಟಾಗೋದೇ ಇಲ್ಲ. ಇವೇ ಕಲ್ಪಿತವಾದ್ದಾದ್ಮೇಲೆ ಹೆಂಗ್ ಬರ್ತದ? ಇವೇ ಇಲ್ಲ. ದೃಷ್ಟಾಂತ ಯಥಾ ರಜ್ಜು ಸ್ವರೂಪೇಣ ಪ್ರಕಾಶೇನ ರೂಪ್ಯಮಾಣಃ ನಾನಾಭೂತಃ ಕಲ್ಪಿತಃ ಸರ್ಪೋಸ್ತಿ ತದ್ವತ್. ಪ್ರಕಾಶೇನ ರೂಪ್ಯಮಾಣಃ ರಜ್ಜು ಸ್ವರೂಪ ರೂಪ್ಯಮಾಣೇನ ರಜ್ಜು ಸ್ವರೂಪೇಣ ರೂಪ್ಯಮಾಣಃ ನಾನಾಭೂತಃ ಮಾಡ್ಬೋದು. ಪ್ರಕಾಶೇನ ನಿರೂಪ್ಯಮಾಣಃ ರಜ್ಜು ಸ್ವರೂಪಂ. ಬೆಳಕನ್ನಿಟ್ಟು ಹಗ್ಗದ ಸ್ವರೂಪವನ್ನು ನಿರೂಪಣೆ ಮಾಡಕ್ ಹೋದ್ರೆ ಅಲ್ಲಿ ವಿಚಾರ ಮಾಡಿದಾಗ ಅಲ್ಲಿ ನಾನಾಭೂತ ಹಾವು, ನೀರಿನ ಕೋಡಿ, ನಲ್ಲಿ ಬೆಳಕು, ಹೂವಿನ ಮರ ಇತ್ಯಾದಿ ಹೇಗಿಲ್ವೋ ಅಲ್ಲಿರೋದು ಹಗ್ಗ ಇದ್ದಾರೆ. ಬೆಳಕು ಕೊಟ್ಟು ಸರಿಯಾಗಿ ವಿಚಾರ ಮಾಡಕ್ ಹೋದಾಗ ಅಲ್ಲಿ ರಜ್ಜು ಸ್ವರೂಪಕ್ಕಿಂತ ಬೇರೆಯಾಗಿ ಹೇಗೆ ಏನು ಇಲ್ವೇ ಇಲ್ವೋ
ಕಲ್ಪಿತವಾದ ನಾನಾಭೂತವಾದ ಕಲ್ಪಿತವಾದ ಸರ್ಪಾದಿಗಳು ನಿಜವಾಗಿ ಹೇಗೆ ಇವೆ ಇಲ್ವೋ ಅದರಂತೆ ಏನು ಸರ್ಪ ಒಂದೇ ತಗೊಂಡು ಹಗ್ಗವನ್ನ ಸ್ವರೂಪ ವಿಚಾರ ಮಾಡಿ ಪ್ರಕಾಶಕ್ಕೆ ಕೊಟ್ಟು ನೋಡಿದಾಗ ನಾನಾ ರೂಪವಾದಂತಹ ಸರ್ಪ ಅನ್ನೋದು ಯಾವ ರೀತಿ ಹೋಗಿಲ್ವೋ ಅದೇ ರೀತಿ ನಾಪಿ ಸ್ವೇನ ಪ್ರಾಣಾಧ್ಯಾತ್ಮನ ಇದನ್ನು ಬಿದ್ಯತೆ ಕದಾಚಿಲವೇ ನಾಪಿ ಸ್ವೇನ ಪ್ರಾಣಾಧ್ಯಾತ್ಮನ ಇದಂ ವಿದ್ಯತೆ ಕದಾಚಿತ್. ಹಾಗೆ ತನ್ನದಾದ ರೂಪದಿಂದ ಪ್ರಾಣಾದಿ ರೂಪದಿಂದ ಅದೆಂದೂ ಇರುವಂತದ್ದಲ್ಲ. ತನ್ನ ಪ್ರಾಣಾದಿ ರೂಪದಿಂದ ಪ್ರಾಣ ಬುದ್ಧಿ ಮನಸ್ಸು ಚಿತ್ತ ಏನೇನೋ ಕಲ್ಪನೆ ಮಾಡಿದಲ್ಲ ವಾದಿಗಳು, ಆ ವಾದಿಗಳು ಕಲ್ಪನೆ ಮಾಡಿದ ರೂಪದಿಂದಲೂ ಇದೆಂದೂ ಇರುವಂತದ್ದಲ್ಲ. ಯಾಕೆ ಹೇಳಿ ರಜ್ಜು ಸರ್ಪಗಳು ಕಲ್ಪಿತತ್ವಾದೇವ. ರಜ್ಜು ಸರ್ಪವದ ಕಲ್ಪಿತತ್ವಾದೇವ. ಈಗ ರಜ್ಜು ಸರ್ಪ ಕಲ್ಪಿತವಾದದ್ದೆಯೋ ಬರೀ ತೋರಿಕೆಯಷ್ಟೆಯೋ ಅದೇ ರೀತಿ ದ್ವೈತವೆಲ್ಲವೂ ಕಲ್ಪಿತವಾಗ್ತವೆ, ಕಲ್ಪನಾ ಮಾತ್ರವೇ. ನಮ್ಮ ಬುದ್ಧಿಯ ಕಲ್ಪನೆಯಿಂದ ತೋರಿಕೆ ಕಲ್ಪಿತ ಅಂದ್ರೆ ಅದು ಕಲ್ಪಿತವೋ ನಮ್ಮ ಬುದ್ಧಿಯಲ್ಲಿ ಕಲ್ಪಿತವೋ ಅಂದ್ರೆ ನಮ್ಮ ಬುದ್ಧಿ ಬಿಟ್ಟು ಅದೆಲ್ಲ ಅದರ ತೋರಿಕೆ ಬುದ್ಧಿ ಇಲ್ಲ. ಅನ್ಯೋನ್ಯ ಬುದ್ಧಿಗೂ ತೋರಿಕೆಗೂ ನಮ್ಮ ಬುದ್ಧಿಯ ಮೊದಲು ಬುದ್ಧಿಯಿಂದಲೇ ಅದು ಅಸ್ತಿತ್ವ ಪಡೋದು. ಆದ್ರೂ ಬುದ್ಧಿಗೆ ತಗ್ಗಿದೆ. ಬನ್ನಿ ಒತ್ತು ತೆಗಿಬೇಕಾ ಹೇಳ್ದ. ಕೂತ್ಕೊಳ್ಳಿ. ಪರಮಾರ್ಥವಾಗಿ ನಿಜವಾಗಿ ಅದು ಕಲ್ಪಿತವಾದಿಲ್ಲ. ನಾಪಿ ಸ್ವಯಂ ಪ್ರಾಣಾಧ್ಯಾತ್ಮನ ಪ್ರಾಣ ಅನೇಕ ಕಲ್ಪನೆ ಮಾಡೋಲ್ಲ, ಅಸ್ತಿತ್ವವಾಗಿ ಆ ರೂಪದಿಂದಲೂ ಕೂಡ ಎಂದಿಗೂ ಕೂಡ ಅದ್ಯಾವುದು ಇರುವಂಥವುಗಳಲ್ಲ. ಯಾಕಂದ್ರೆ ಹಗ್ಗದಲ್ಲಿ ಹಾವು ಕಲ್ಪಿತವಾದದ್ದು ಅದೇ ಎಲ್ಲವೂ ಆತ್ಮದಲ್ಲಿ ಕಲ್ಪಿತವಾಗಿರೋದ್ರಿಂದಲೇ ಅದ್ಯಾವುದು ಇರುವಂಥವುಗಳಲ್ಲ. ತಥಾ ಅನ್ಯೋನ್ಯಂ ನ ಪೃಥಕ್ ಪ್ರಾಣಾದಿ ವಸ್ತು. ತಥಾ ಅನ್ಯೋನ್ಯಂ ನ ಪೃಥಕ್ ಪ್ರಾಣಾದಿ ವಸ್ತು. ಹಾಗೆಯೇ ಬೇರೆ ಬೇರೆಯಾಗಿ ಪ್ರಾಣಾದಿ ವಸ್ತು ಕೂಡ ತಗಬಾರ ಇರೋದೇ ಮೇಲೆ ಬೇರೆ ಕೂತಿರ್ತಾರೆ. ಕೊರಕಾಗಲ್ವಲ್ಲ, ಅದೇ ಇಲ್ವಲ್ಲ. ಪ್ರಾಣಾದಿ ವಸ್ತುಗಳು ತಾವು ಸ್ವತಃ ಬೇರೆ ಬೇರೆಯಾಗಿ ಇರುವಂಥವುಗಳಲ್ಲ. ಆತ್ಮದಲ್ಲಿ ಕಲ್ಪಿತವಾದದ್ದು ಅನ್ನೋ ಸಿದ್ಧಾಂತ ಆದಾಗ ಮತ್ತೆ ಅದು ಬೇರೆ ಬೇರೆಯಾಗಿದೆ, ಇದೆಲ್ಲವೂ ಆತ್ಮನಿಂದಾಗಿದೆ ಅಂತಂದ್ರೆ ಅದು ಅನುಭವಕ್ಕೆ ಹೊಂದಲ್ಲ. ಒಂದೇ ಪರಮಾರ್ಥವಾಗೋದೇ ಹೊರತು ಪ್ರಾಣಾದಿ ದ್ವೈತ ವಸ್ತುವೂ ಸತ್ಯವಾಗಿದೆ, ಪರಮಾರ್ಥಾತ್ಮನೂ ಸತ್ಯವಾಗಿದ್ದಾನೆ ಅಂತ ಬರೋದಿಲ್ಲ. ಪರಮಾರ್ಥಾತ್ಮನೇ ಪರಮಾರ್ಥವಾಗಿ ಏಕಾಂತವಾಗಿ ಸತ್ಯವಾಗಿರ್ತಕ್ಕದ್ದು ಅಂತಾದಾಗ ಪ್ರಾಣಾದಿ ದ್ವೈತವೆಲ್ಲವೂ ಕಲ್ಪಿತವೇ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಪ್ರಾಣಾದಿ ವಸ್ತುಗಳು ತಾವು ಕೂಡ ಸ್ವತಃ ಬೇರೆ ಬೇರೆಯಾಗಿ ಇರುವಂತವುಗಳಲ್ಲ. ಈ ನಿಷೇಧದಲ್ಲಿ ಕಲ್ಪನೆಗಳು ಅಶಿವ ಅಂತ ಇಟ್ಕೊಂಡಿದ್ದಾರೆ. ಮನುಷ್ಯನಿಗೆ ಏನೇನು ಕಲ್ಪನೆಗಳು ಹುಟ್ಟತ್ತೋ ಅಷ್ಟೂ ಕೂಡ ರಾಗದ್ವೇಷ ಕಾಮ ಕ್ರೋಧಾದಿ ಸಮಸ್ತ ಸಮಸ್ಯೆಯ ಮೂಲ ಕಲ್ಪನೆ. ಕಲ್ಪನೆಗಳು ಅಶಿವ ಅಂತ ಹೇಳಿದ ಮೇಲೆ ಹಾಗಾದ್ರೆ ಕಲ್ಪನೆಗಳಿಗೆ ಆಸ್ಪದವಾದಂತಹ ಕಲ್ಪಿತ ವಸ್ತುವೂ ಇಲ್ಲ, ಅದು ನಿಜವಾಗಿ ಯಾವ ಆತ್ಮ ಸ್ವರೂಪದಿಂದ ಅದಕ್ಕಿಂತ ಬೇರೆಯಾಗಿಲ್ಲ. ಅದರಿಂದ ಆತ್ಮನಿಗಿಂತ ಬೇರೆಯಾಗಿ ಆತ್ಮ ರೂಪದಿಂದಲೂ ಅನೇಕತ್ವ ಇಲ್ಲ, ತಮ್ಮ ರೂಪದಿಂದಲೂ ಅನೇಕತ್ವ ಇಲ್ಲ. ಕಲ್ಪನೆಗಳು ನಿಮ್ಮ ಮನಸ್ಸಲ್ಲಿ ಮಾತ್ರ ಇದೆ. ನಿಮ್ಮ ಮನಸ್ಸಲ್ಲಿರೋ ಕಲ್ಪನೆಗಳನ್ನ ಸರಿ ಮಾಡ್ಕೊಡಿ, ಆವಾಗ ನಿಮ್ಗೆ ಈ ಸಮಸ್ಯೆಗಳು ಅಮಂಗಳವಾದದ್ದು ಅಂತ. ಅಮಂಗಳ ಅನ್ನೋ ಶಬ್ದಕ್ಕೆ ಬಂಧನ, ದುಃಖ, ಭಯ, ರಾಗದ್ವೇಷಗಳು ಇದೆಲ್ಲ ಅಮಂಗಳ ಅಂತ. ಮನಸ್ಸಿನ ಕುಸಿತ ಇದೆಯಲ್ಲ, ಮನಸ್ಸಿನಲ್ಲಿ ಬರುವಂತಹ ದೋಷಗಳು ಕಲ್ಪನೆಯೇ ಮೂಲ. ಸಕಲ ದೋಷಗಳು ಕಲ್ಪನೆ ಮಾಡೆ, ಇದು ಹೀಗಿದೆ ಅಂತ ಕಲ್ಪನೆ ಮಾಡೆ ಕಾಮ, ಅದು ಹಾಗೆ ಆಯ್ತು ಅಂತ ಕಲ್ಪನೆ ಮಾಡೆ ದುಃಖ, ಇದು ಹೀಗಾಗಿದೆ ಕಲ್ಪನೆ ಮಾಡೆ ಬಂಧನ. ಹೀಗೆ ಕಲ್ಪನೆಗಳು ಸಮಸ್ತ ದೋಷಗಳಿಗೂ ಮೂಲವಾದ್ರಿಂದ ಕಲ್ಪನೆಗಳಿಗೆ ಆಶ್ರಿತವಾದ ಕಲ್ಪಿತ ವಸ್ತುಗಳು ಯಾವುದ್ರಲ್ಲಿ ಕಲ್ಪಿತವಾಗಿದೆಯೋ ಆ ರೂಪದಿಂದಲೂ ಅನೇಕತ್ವ ಇಲ್ಲ, ತಮ್ಮ ರೂಪದಿಂದಲೂ ಅನೇಕತ್ವವಿಲ್ಲ. ನಾತ್ಮಭಾವೇನ ನಾನೇನಂ ನಸ್ವೇನ. ಇದು ಕಲ್ಪನೆ ಅಂತ ಹೇಳಿದ್ರಿಂದ ನಾವು ಇದು ಸರಿ ಮಾಡ್ಕೋಬೇಕೆ ಹೊರತು ಅಲ್ಲೇನು ಮಾಡ್ಕೋಬೇಕಾಗಿಲ್ಲ ಅಂತ. ತೋರಿಕೆಯನ್ನು ಏನು ಮಾಡಕ್ ಹೋಗ್ಬೇಕಾಗಿಲ್ಲ. ನಮ್ಮ ಬುದ್ಧಿಯಲ್ಲಿ ವಿವೇಕ ಸರಿಯಾಗಿದ್ದು ಬಿಟ್ರೆ ತೋರಿಕೆ ಅದು ಏನು ಅದು ಬುದ್ಧಿ ಬಿಟ್ಟಿದೆ. ಕೊನೆ ಮಾತು ಹೇಳೋದಾದ್ರೆ ಪ್ರಪಂಚದ ಎಲ್ಲ ವಸ್ತುಗಳ ದೃಷ್ಟಿಯನ್ನು ಕಲ್ಪನೆಗಳು ಬೆರಗಿ ಇವೆ, ವಸ್ತು ದೃಷ್ಟಿ ಇಲ್ಲ, ವಿವೇಕ ಇಲ್ಲ, ಅದೊಂದು ಕಲ್ಪನೆ. ಅದೇ ಪರಮಾರ್ಥ ತಿಳಿಯೋರಿಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ನಿಜ ಗೊತ್ತಾಗುವವರೆಗೂ ಕಲ್ಪನೆಗಳು ಹುಟ್ಟಾನೇ ಹಗ್ಗ ಗೊತ್ತಾಗೋರ್ಗು ಹಾಳು ಭಯ ಹೋಗಲ್ವೋ ಹೇಗೆ? ಬಹಳ ಕಷ್ಟ.
ಒಂದೇ ವಸ್ತುವಿನಲ್ಲಿ ಅನೇಕ ಜನ ಅನೇಕ ಕಲ್ಪನೆ ಮಾಡ್ತಾರೆ. ಈ ಮಾವಿನ ಹಣ್ಣು ಹೇಗಿದೆ ಅಂತ ಹೇಳಿದ್ರೆ ಒಬ್ಬ ಚೆನ್ನಾಗಿದೆ ಅಂತಾನೆ, ಒಬ್ಬ ಚೆನ್ನಾಗಿಲ್ಲ ಅಂತಾನೆ, ಒಬ್ಬ ಪರವಾಗಿಲ್ಲ ಅಂತಾನೆ. ಅದು ಬೇಡ ಅಂದ್ರೆ ಅವರವರ ಕಲ್ಪನೆಯಲ್ಲಿ ಆ ವಸ್ತುಗಳನ್ನ ಅಳಿತಾ ಹೋಗ್ತಾರೆ. ಹೀಗೆ ವ್ಯಾವಹಾರಿಕ ವಸ್ತುವಿನಲ್ಲೇ ಇಷ್ಟು ಕಲ್ಪನೆ ಬಂದ್ಮೇಲೆ ಇನ್ನು ಪರಮಾರ್ಥವಾದ ಆತ್ಮನಲ್ಲಿ ಎಷ್ಟು ಕಲ್ಪನೆಗಳಿವೆ. ಆ ಕಲ್ಪನೆಗಳೇ ಜೀವನದ ದೊಡ್ಡ ದುರಂತ. ದುರಂತ ಅಂದ್ರೆ ದುಃಖ, ಬಂಧನ, ಕಾಮ ಅಷ್ಟಕ್ಕೂ ನಿಮಗೆ ಬೇಕು ಅಂತ ಯಾಕೆ ಅನ್ಸುತ್ತೆ? ಈಗ ಭೂಮಿಯಲ್ಲಿರೋ ಮಣ್ಣು ಹೇಗೋ ಪಕ್ಕದಲ್ಲಿರೋ ಚಿನ್ನವೂ ಭೂಮಿಲೇ ಇದೆ. ಆದ್ರೆ ಚಿನ್ನ ಬೇಕು ಮಣ್ಣು ಬೇಡ ಯಾಕಂದ್ರೆ ಕಲ್ಪನೆ. ಚಿನ್ನದಲ್ಲಿ ಅಯ್ಯೋ ಹೀಗೆ ಕಲ್ಪನೆಗಳೇ ಅಶಿವ ಮಂಗಳ. ಕಲ್ಪನಾ ಏವದು ಅಶಿವ ಅಂತ ಭಾಷ್ಯಕಾರ ಬರೆದದ್ದು ನಿಜವಾದ ಅನುಭವ. ಗುರುಗಳೇ, ಯಾವ ಅನುಭವ ನಾವು ಅಲ್ಲಿ ಕಲ್ಪನೆ ಬೆರೆತಿದ್ಯಾ ಹಾಗಾದ್ರೆ ಅದು ದುಃಖ ಕಾರಣ. ಕಲ್ಪನೆ ಇಲ್ಲದೆ ಶುದ್ಧವಾದಂತಹ ಸ್ವರೂಪ ಆದರೆ ದುಃಖ ಬರೋದಿಲ್ಲ. ಗುರುಗಳೇ, ಕಲ್ಪನೆಗಳಿಂದ ಹೇಳ್ಬೇಕು. ಗುರುಗಳೇ, ಹೇಗೆ ಹೇಳಿ. ಇದು ಅವಾಗ ಈ ಅರಿವು ತರಂಗಗಳು, ಈ ಕಲ್ಪನೆ ತರಂಗಗಳು ಶುರುವಾಯ್ತಲ್ಲ, ಅದಕ್ಕೆ ಏನ್ ಎಕ್ಸ್ಪ್ಲನೇಷನ್ ಕೊಡ್ತೀರಾ ಗುರುಗಳೇ? ಕಲ್ಪನೆ ತರಂಗ ಯಾಕೆ ಶುರುವಾಯ್ತು, ಹೇಗೆ ಶುರುವಾಯ್ತು ಅಂತ. ಕಲ್ಪನೆ ತರಂಗ ಅಂತ ಇದ್ದದ್ದನ್ನು ತಿಳ್ಕೊಳ್ಳೋದೇ ತಪ್ಪಾಗಿ ತಿಳ್ಕೊಳ್ಳೋದ್ರಿಂದ ಶುರುವಾಯಿತು ಕಲ್ಪನೆ. ಆದ್ರೆ ಕಲ್ಪನೆಯಲ್ಲಿ ಮುಂದಿನ ದೋಷಗಳಿಂದ ಅವನು ನಿಜವನ್ನು ತಿಳಿಯೋಕೆ ಹೋಗೋದೇ ಇಲ್ಲ. ಈ ಕಲ್ಪನೆಗೆ ಲೆಕ್ಕ ಇಲ್ಲ, ಕಲ್ಪನೆಗೆ ಇದಿಲ್ಲ ಎಂತದು, ಇಷ್ಟೇ ಕಲ್ಪನೆ ಮಾಡಬೇಕು ಅಂತಿಲ್ಲ. ಒಳ್ಳೆಯ ಕಲ್ಪನೆಗಳು, ಕೆಟ್ಟ ಕಲ್ಪನೆಗಳು ಎಲ್ಲ ಕಲ್ಪನೆಗಳೇ. ಇವನು ಪ್ರಪಂಚದ ಅನುಭವ ಅಂತ ಹೇಳ್ತಾನಲ್ಲ, ಅನುಭವ ನಿಜವಾಗ ಅವನಿಗೆ ಆಗ್ತಾನೆ ಇಲ್ಲ, ಕಲ್ಪನೆಯನ್ನೇ ಅನುಭವ ಮಾಡ್ಕೊತಾನೆ. ಅದು ನಿಮ್ಮ ಕಲ್ಪನೆ. ಆದ್ರಿಂದ ಕಲ್ಪನೆಯನ್ನ ಯಾವಾಗ ಪರಮಾರ್ಥವನ್ನು ಅರಿಯೋದಿಲ್ವೋ ಅಲ್ಲಿವರೆಗೂ ಕಲ್ಪನೆಯ ತರಂಗಗಳು, ಲಹರಿಗಳು ಬೆಳಿತಾನೇ ಇರುತ್ತೆ. ಅವನಿಗೆ ಗೊತ್ತೂ ಆಗೋದಿಲ್ಲ. ಅವ್ನು ಏನ್ ಮಾಡ್ತಾನೆ ಗೊತ್ತಾ ಮನುಷ್ಯ? ಹೊರಗಡೆ ಇರೋ ವಸ್ತು ನನಗೆ ಕಾರಣ ಅಂತ ಹುಡ್ಕೋ ಹೋಗ್ತಾನೆ. ಹೊರಗಡೆಯಲ್ಲ, ನಿನ್ನ ಕಲ್ಪನೆಗಳೇ ನಿನಗೆ ಕಾರಣ. ನಾನು ಇದು ಚೆನ್ನಾಗಿದೆ ಅಂತ ಕಲ್ಪನೆ ಮಾಡಿ ಅದು ಬೇಕು ಅಂತ ಮಾಡಿ ಅದ್ರಲ್ಲಿ ಹಾಗಿದೆ ಹೀಗಿದೆ ಅಂತ ಮಾಡಿ ಸಿಗಾಕೊಂಡೆ ಹೊರತು ವಸ್ತು ಅದ್ರ ಪಾಡಿಗೆ. ಅದೆಲ್ಲ ಯಾವುದೇ ಮನುಷ್ಯನ ಎಲ್ಲ ದುಃಖಗಳು, ಎಲ್ಲ ಕಷ್ಟಗಳು, ಎಲ್ಲ ಸಮಸ್ಯೆಗಳು ಕಲ್ಪನೆಯಿಂದ ಹುಟ್ಟಿವೆ. ಕಲ್ಪನೆಯನ್ನೇ ನಾವು ಅಶಿವ ಅಂತ ಕರಿತೀವಿ, ಅಮಂಗಳ ಅಂತ. ನೀವು ಏನೇ ಹೇಳಿ ಅದು ಚೆನ್ನಾಗಿದೆ ಅಂತ ಹೋಗ್ತೀವಲ್ಲ, ಕಲ್ಪನೆ ಇದೆ. ಊರು ಸುತ್ತಬೇಕು ಅಂದ್ರೆ ಕಲ್ಪನೆ ಇದೆ, ಅದು ಬೇಕು ಅನ್ಸಿದ್ರೆ ಕಲ್ಪನೆ ಇದೆ. ಕಲ್ಪನೆ ಇದೆ ಬೇಕು ಅಂತ ಹೇಗೆ ಅನ್ಸುತ್ತೆ? ನೀವು ವಿವೇಕ ಮಾಡಿ. ಈಗ ಯಾವುದೋ ಒಂದು ವಸ್ತುವನ್ನ ಕೇವಲ ಪಂಚಭೂತಗಳಿಂದ ವಿವೇಕ ಮಾಡಿದ, ಇನ್ನೂ ನಿಜವಾಗಿ ಪರಮಾತ್ಮನೇ ಅಂತ ವಿವೇಕ ಮಾಡಿದ. ಗಾಳಿ ಗಾಳಿ ಬೇಕು ಅಂತ ಏನು ಅನ್ಸೋಲ್ಲ, ಯಾಕಂದ್ರೆ ಗಾಳಿ ಇದೆ. ಆಕಾಶ ಎಲ್ಲ ಕಡೆಗೂ ಸಿಗತ್ತೆ, ಭೂಮಿನೂ ಎಲ್ಲ ಕಡೆ. ನಾವು ಬೇಕು ಅಂತ ಇಲ್ಲದೆ ಇರೋ ಪಂಚಭೂತಗಳಲ್ಲಿ ಯಾವುದೋ ಒಂದು ವಿಕಾರ ಯಾಕಬೇಕು? ಅದು ಕಲ್ಪನೆ ಇದೆ, ಅದು ಚೆನ್ನಾಗಿದೆ ಅಂತ ಅನ್ಸಿದೆ ಅವನಿಗೆ, ಅದು ಬೇಕು ಅಂತ ಕಾಮ ಇದೆ. ಇಂದ್ರಿಯ ಜ್ಞಾನ ಅಷ್ಟು ಕಲ್ಪನೆಗಳನ್ನು ಹುಟ್ಟಾಕ ಪಂಚಭೂತ ಸುಲಭವಾಗಿ ಸಿಗ್ತದೆ. ಅಲ್ಲ ಗುರುಗಳೇ, ಅವಾಗ ಒಬ್ಬನಿಗೆ ಇದು ಜ್ಞಾನ ಬಂದಾಗ, ಇವಾಗ ಯಾರೋ ಒಬ್ಬ ಕಲ್ಪನೆ ಸ್ಥಿತಿಗೆ ಜಾರ್ದ ಅಂತ ಅದಕ್ಕೆ ಶುರು ಇಲ್ಲ ಅಂತ ಇಟ್ಕೊಳ್ಳಿ, ಅದು ಅನಾದಿ ಅಂತಾನೆ ಇಟ್ಕೊಂಡ್ರು ಇವಾಗ ಜ್ಞಾನ ಆಗಿ ಹಾವು ಹಗ್ಗ ಅಂತ ಗೊತ್ತಾದ್ಮೇಲೂ ತಿರ್ಗಾ ಅವನ ಹಗ್ಗ ಹಾವು ಅಂತ ಇನ್ನೊಂದು ಪಾಸಿಬಿಲಿಟಿ ಇರತ್ತಲ್ಲ, ಅದಾಗದಿರೋದಕ್ಕೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅವಾಗ? ಅಲ್ಲ, ಅಲ್ಲಿ ಯಾರೋ ರೂಮಲ್ಲೂ ಹಾಕೊಂಡಿದ್ದಾರೆ. ಇದು ಶಬ್ದಗಳು ಕಲ್ಪನೆ ಉಂಟು ಮಾಡುತ್ತೆ. ಎಲ್ಲಾ ಶಬ್ದಗಳು ಕಲ್ಪನೆಯಲ್ಲಿದ್ದೇ ಬರೋಲ್ಲ. ಏನ್ ಮಾತಾಡಿದ್ರು ಒಂದು ಕಲ್ಪನೆ ಬಂದೇ ಬರ್ತದೆ. ಅದಕ್ಕೆ ನಾವು ಈ ಕ್ರಮ, ಉಪದೇಶ ಕ್ರಮ ಇಟ್ಕೊಂಡಿರೋದು, ಒಂದು ಕಲ್ಪನೆಯನ್ನ ಇನ್ನೊಂದು ಕಲ್ಪನೆಯಿಂದ ತೆಗಿಬೇಕು ಅಂತ. ಕೊನೆಯಲ್ಲಿ ಎಲ್ಲಾ ಕಲ್ಪನೆಗಳು ಹೋಗಬೇಕು ಅಂತಲೇ ಶ್ರೇಯಸಿ ನೇತಿ ನೇತಿ ಶುರು ಮಾಡಿದ್ದು. ಅದರಿಂದ ಕಲ್ಪನೆಗಳು ಹುಟ್ಟಾಕೋದು ಶಬ್ದಗಳಿಂದಲೂ ಬರುತ್ತೆ, ನಮ್ಮ ಇಂದ್ರಿಯ ಜ್ಞಾನದಲ್ಲೂ ಇದೆ. ಬೇರೊಬ್ರು ಹೇಳ್ತಾರೆ ನಮ್ಮ ಮೇಲೆ, ತುಂಬಾ ಚೆನ್ನಾಗಿದೆ ಕಂಡ್ರೆ ನಿಮ್ಗೆ ಗೊತ್ತಿಲ್ಲ ಅಂತಾರೆ. ಅದಷ್ಟು ಅವರ ಕಲ್ಪನೆ ನಮ್ಮ ಮೇಲೆ ಹೇಳ್ತಾರೆ. ಹೀಗೆ ಮನುಷ್ಯ ಸ್ವಂತಿಕೆ ಇಲ್ಲದೆ ಹೋದ್ರೆ, ತನ್ನ ಬುದ್ಧಿಯ, ತನ್ನ ಅನುಭವದ ಬಗ್ಗೆ ತನಗೆ ಒಂದು ದೃಢತೆ ಇಲ್ಲದೆ ಹೋದ್ರೆ, ಬೇರೊಬ್ಬರು ಹೇಳಿಕೆಯನ್ನು ಕೇಳಿ ಕಲ್ಪನೆ ಮಾಡ್ತಾನೆ. ತನ್ನ ಇಂದ್ರಿಯಗಳ ಹೇಳಿಕೆಯನ್ನು ಕೇಳ್ಕೊಂಡು ಒಂದಷ್ಟು ಕಲ್ಪನೆ ಮಾಡ್ತಾನೆ. ಒಂದಷ್ಟು ಶಬ್ದಗಳನ್ನು ಕೇಳ್ತಾನಲ್ಲ, ಕಲ್ಪನೆ ಮಾಡ್ತಾನೆ. ಈ ಕೊರೋನಾ ಅಂತ ಹೇಳ್ತೀವಲ್ಲ, ಕಲ್ಪನೆ. ಅದು ಕಲ್ಪನೆ ಬೆಳೆದಷ್ಟು ಭಯ, ಆ ಭಯದಿಂದ
ಸಂದೇಹ ಭಯ ಎರಡು ಜೊತೆದಲ್ಲಿ ಬೆಳೆಯುತ್ತೆ. ಏನಾಗತ್ತೋ ಏನಾಗತ್ತೋ ಶುರುವಾಯ್ತಪ್ಪ ಆ ಕಲ್ಪನೆಗಳ ರಾಶಿ. ಅದೇನಾಗ್ಬಿಡುತ್ತೋ ಮುಂದೇನಾಗುತ್ತೆ. ಯಾರಿಗೂ ಏನು ಕಲ್ಪನೆಯಲ್ಲಿ ಕೊನೆ ಅನ್ನೋದು ಇಲ್ಲ. ಅದು ಪರಮಾರ್ಥವಂತ ಹೇಳಿದಾಗ ಏನೋ ಹೊಸದಾಗಿ ಬರೋದಿಲ್ಲ, ಏನೂ ಇದ್ದದ್ದು ಹೋಗೋದಿಲ್ಲ ಅಂತ ಸತ್ಯ ಕಂಡುಕೊಂಡವರಿಗೆ ಮಾತ್ರ ಕಲ್ಪನೆ ಹೋಗೋದು. ಇನ್ನು ಎಲ್ರಿಗೂ ಕಲ್ಪನೆಯ ಇದ್ರಲ್ಲಿ ಮುಳುಗೇ ಇರ್ತಾರ, ಏನೋ ಕಲ್ಪನೆ ಹಾಕೋತಾರೆ. ಅದೇ ಸತ್ಯವನ್ನು ತಿಳ್ಕೊಳ್ಳೋ ದಾರಿ ಒಂದೇ ಇರೋದು, ಇನ್ ಬೇರೆ ದಾರಿಯೇ ಇಲ್ಲ. ಯಥಾ ಅಶ್ವಾನ್ ಮಹಿಷಃ ಪೃಥಕ್ ವಿದ್ಯತೆ ಏವಂ. ಯಥಾ ಅಶ್ವಾತ್ ಮಹಿಷಃ ಪೃಥಕ್ ವಿದ್ಯತೆ. ಕುದುರೆ ದೃಷ್ಟಾಂತ, ಹೇಗೆ ಕುದುರೆಗಿಂತ ಕೋಣ ಬೇರೆ ಆಗಿರುತ್ತದೆಯೋ ಹಾಗೆ ಬೇರೆಯಾಗಿಲ್ಲ ಅಂತ. ಅದು ದೃಷ್ಟಾಂತ ಲೋಕ ಒಪ್ಕೊಂಡದ್ದು ಇಟ್ಕೊಂಡು ಅನುವಾದ ಮಾಡ್ತಿರೋದು. ಅಲ್ಲೂ ಬೇರೆ ಇಲ್ಲ, ಪರಮಾರ್ಥ ಹೇಳಿದ್ರೆ ಯಾವುದಕ್ಕೂ ಬೇರೆ ಆದ್ಮೇಲೆ ಕುದುರೆ ಕೋಣ ಅಂತ ಬೇರೆ ಆಗುತ್ತೆ. ಅದು ಮೂಲ ವಸ್ತು ಹೋದ್ರೆ ಲೋಕದ ದೃಷ್ಟಿಯಲ್ಲಿ ಕುದುರೆ ಕೋಣ ಬೇರೆ ಬೇರೆ. ಹಾಗೆ ಇಲ್ಲಿ ಆತ್ಮನಿಗಿಂತ ಯಾವ ಕಲ್ಪಿತ ವಸ್ತುಗಳು ಬೇರೆ ಇಲ್ಲ. ಕಲ್ಪಿತ ವಸ್ತುಗಳು ಬೇರೆ ಇಲ್ಲಿ ಹೋದ್ಮೇಲೆ ಅಲ್ಲಿ ಮಾಡಿರೋ ಕಲ್ಪನೆಗಳೆಲ್ಲ ಬರೀ ನಮ್ಮ ಕೆಡಕಿಗೆ ಮಾಡ್ಕೊಂಡಿದ್ರು, ನಮ್ಮನ್ನ ನಾವು ಹಾಳು ಮಾಡ್ಕೊಳಕ್ಕೆ. ಅಲ್ಲಿ ಶಿವಸ್ವರೂಪ ಅಂದ್ರೆ ಕಲ್ಪನಾರಹಿತವಾದ ಸ್ವರೂಪ. ಯಾರ ಮೇಲೂ ಆರೋಪವನ್ನು ಕಲ್ಪನೆಯಲ್ಲೇ ಆರೋಪ ಮಾಡೋದು ನಾವು. ಆ ಆರೋಪವೇ ನಮಗೆ ದುಃಖ ಕಾರಣ. ಏನ್ ಸ್ವಾಮಿ ಮಾಡಿಬಿಟ್ರಲ್ಲ ನೀವು ಅಂತ ಆರೋಪ ಮಾಡಿದ ಕೂಡಲೇ ಉಳಿದು ಬಿಡ್ತಾನ. ನಾನು ಹಾಗಿಲ್ವಲ್ಲ, ಮಾಡಿಲ್ವಲ್ಲ, ಇವನಿಗೆ ಗೊತ್ತಿರುತ್ತೆ ಅವ್ರು ಮಾಡ್ತಾ ಇರೋದು ಆರೋಪ ಅಂತ. ಸರಿ ಮಾಡಕ್ಕಾಗಲ್ಲ, ನಮ್ಮನ್ನು ತಪ್ಪು ತಿಳ್ಕೊಂಡಿದ್ದಾರೆ, ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕಲ್ಪನೆಯಿಂದ ಅಂತ ಗೊತ್ತಿದ್ರು ನೀವೇನು ಬದಲಾವಣೆ ಮಾಡಕ್ಕಾಗಲ್ಲ. ವ್ಯವಹಾರ ಪ್ರಪಂಚವನ್ನು ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಇನ್ನೊಬ್ಬರನ್ನ ಏನ್ ತಿಳ್ಕೊತಾರೆ, ಅವ್ರಿಗೆ ಅದು ಬೇಕೋ ಇವ್ರಿಗೆ ಇದಾಗ್ಬೇಕು ಅಂತ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾನೆ ಇರ್ತಾರೆ. ನಿಜವಾಗಿ ಏನು ಬೇಕಾಗಿರೋಲ್ಲ. ಏನ್ ಮಾಡೋದು, ಈ ಜಗತ್ತಿನ ವ್ಯವಹಾರವೇ ಕಲ್ಪನಾಮಯ. ಎಲ್ಲಿವರೆಗೆ ಪರಮಾರ್ಥವನ್ನ ಅವನು ಅರಿತುಕೊಳ್ಳೋದು ಸತ್ಯವನ್ನ, ಅಲ್ಲಿವರೆಗೆ ಕಲ್ಪನಾ ರಾಶಿಗಳು. ಅದಕ್ಕೆ ಎಲ್ಲಕ್ಕಿಂತ ದುಃಖ ಪರವಶ, ಇನ್ನೊಬ್ಬರ ಅಧೀನವಾಗೋದು. ಆ ಇನ್ನೊಬ್ಬರ ಅಧೀನತೆ ಈ ಕಲ್ಪನೆಯಿಂದ ಮಾತ್ರ ಬದುಕುವುದು. ಏನಾಗ್ತದೆ, ದುಡ್ಡಿನಿಂದ ಎಲ್ಲ ಸಿಗುತ್ತೆ. ಯಥಾ ಅಶ್ವಾನ್ ಮಹಿಷಃ ಅತಃ ಅಸತ್ವಾದು ಪೃಥಕ್ ವಿದ್ಯತೆ ಅನ್ಯೋನ್ಯಂ ಪರೇಣವಾ ಕಿಂಚಿತ್. ಆದ್ದರಿಂದ ಅಸತ್ತಾಗಿರೋದ್ರಿಂದ, ತೋರಿಕೆಯೆಲ್ಲ ಕಲ್ಪಿತವಾದದ್ದಾದ್ದರಿಂದ ಪರಸ್ಪರವಾಗಿ ಆಗಲಿ ಇನ್ನೊಂದರಿಂದಲಾಗಲಿ ಯಾವುದಕ್ಕೂ ಯಾವ ಭೇದವೂ ಇಲ್ಲ. ಅನ್ಯೋನ್ಯಂ ನ ವಿದ್ಯತೆ ಪರೇಣವ, ಪರಮಾತ್ಮನೊಡನೆಯೂ ಭೇದ ಇಲ್ಲ, ತಮ್ಮಿಂದಲೂ ಸ್ವತಃ ಪರಸ್ಪರ ಭೇದ ಇಲ್ಲ. ಇದಾದ್ಮೇಲೆ ಇದನ್ನು ನೋಡ್ಬೇಕಾ, ಅದು ಅರ್ಧ ಗಂಟೆ. ಇತ್ಯೇವಂ ಪರಮಾರ್ಥಂ ತತ್ವವಿದಃ ಬ್ರಾಹ್ಮಣಾಃ ವಿದುಃ. ಇತ್ಯೇವಂ ಪರಮಾರ್ಥಂ ತತ್ವವಿದಃ ಬ್ರಾಹ್ಮಣಾಃ ವಿದುಃ. ಈ ರೀತಿಯಾಗಿ ತತ್ವವನ್ನ ಅರ್ಥಂತಹ ಬ್ರಾಹ್ಮಣರು ಈ ರೀತಿ ಪರಮಾರ್ಥವು ಅದ್ವಿತೀಯವಾಗಿದೆ, ಕಲ್ಪನಾರಹಿತವಾಗಿದೆ, ಅದೊಂದೇ ಎಲ್ಲಕ್ಕೂ ಆಸ್ಪದವಾಗಿದ್ದು ಅದೊಂದೇ ಪರಮಾರ್ಥ. ಎಲ್ಲ ನಮ್ಮ ಅನುಭವದಲ್ಲಿದೆ. ಎಲ್ಲ ಸ್ವಪ್ನದಲ್ಲಿ ಹೇಗೆ ಅಷ್ಟು ನಮ್ಮಲ್ಲೇ ತೋರ್ತಾ ಇದ್ದದ್ದೋ, ನಾವು ಅಷ್ಟಕ್ಕೂ ಆಸ್ಪದವಾಗಿದ್ವೋ, ನಾವು ಎಚ್ಚೆತ್ಕೊಳ್ಳೆ ಹೇಗೆ ಎಲ್ಲವೂ ನಮ್ಮಲ್ಲೇ ಅಡಗುತ್ತಿದ್ಯೋ, ಅದೇ ರೀತಿ ಎಲ್ಲಾ ತೋರಿಕೆಗೂ ನಾವೇ ಆಸ್ಪದ, ನಾವೇ ಆಧಾರ. ಎಲ್ಲಾ ತೋರಿಕೆ ನಮ್ಮ ಮನಸ್ಸಿನಲ್ಲಿ ಬಿದ್ದಿದೆ. ಆ ಮನಸ್ಸು ಬುದ್ಧಿ ತೋರಿಕೆ ಆಗ್ತಾ ಇದೆಯಲ್ಲ, ಆ ಮನಸ್ಸು ಬುದ್ಧಿಗೆ ನಾವು ಆಧಾರವಾಗಿದ್ದೀವಿ. ನಮ್ಮನ್ನು ಬಿಟ್ಟು ನಮ್ಮ ಮನಸ್ಸಿಲ್ಲ, ಮನಸ್ಸನ್ನು ಬಿಟ್ಟು ಪ್ರಪಂಚ ಇಲ್ಲ. ಹಾಗಾಗಿ ಮನಸ್ಸೇ ಪ್ರಪಂಚ ರೂಪವಾಗಿ ನಾಮರೂಪವಾಗಿ ಎಲ್ಲಾ ವಿಶೇಷವಾಗಿ ಕಲ್ಪನೆ ಮಾಡ್ತಾ ಇದೆ. ಆ ಕಲ್ಪನೆಯಲ್ಲಿ ಮುಳುಗಿಬಿಟ್ಟು ಚೆನ್ನಾಗಿಲ್ಲ, ಇದು ಅನುಕೂಲ ಬಹಳ, ಇದು ಬೆಲೆ ಇಡೋದು ಬೆಲೆ ಇಲ್ಲೋದು, ಈಗ ಏನೇನೋ ಕಲ್ಪನೆ ಮಾಡ್ಕೊಂಡು ಅದೆಲ್ಲ ಬೇಕು ಇದೆಲ್ಲ ಬೇಡ ವಿಭಾಗ ಮಾಡ್ಕೊಂಡು ಸಿಕ್ಕಾಕೊಳ್ತಾ ಇದ್ದಾನೆ. ಅಷ್ಟು ನನ್ನ ಮನಸ್ಸಿನ ವಿಕಲ್ಪ, ಮನಸ್ಸಿನ ಕಲ್ಪನೆ ಅಂತ ಅವನಿಗೆ ಅರ್ಥವೇ ಆಗ್ತಾ ಇಲ್ಲ. ಆ ಮನಸ್ಸಿನ ವಿಕಲ್ಪಕ್ಕೂ ತಾನೇ ಆಸ್ಪದ, ತಾನೇ ಆಧಾರ, ತನ್ನನ್ನು ಕಂಡ್ಕೊಂಡ್ರೆ ಮನಸ್ಸು ಬಿದ್ದೋಗುತ್ತೆ. ಮನಸ್ಸು ಬಿದ್ದೋಯ್ತು ಅಂದ್ರೆ ಪ್ರಪಂಚವೂ ಬಿದ್ದೋಯ್ತು. ಈ ನಿಯತೆ ಮನಸ್ಸಿ ಕಿಂಚಿತ್ ದ್ವೈತಂ ವಸ್ತು ದ್ರಷ್ಟುಂ ಶಕ್ಯತೆ ಕಷ್ಟಿದೆ ಅಂತ ಮನಸ್ಸನ್ನು ಹತೋಟಿ ಮಾಡ್ಬಿಟ್ರೆ ದ್ವೈತವನ್ನು ಯಾರೊಬ್ಬರಿಗೂ ಏನು ನೋಡಕ್ ಆಗೋದೇ ಇಲ್ಲ. ಎಲ್ಲ ಮನಸ್ಸಿನ ತರಂಗವೇ, ಎಲ್ಲ ಅಲುಗಾಟವೇ, ಎಲ್ಲ ದ್ವೈತವೆಲ್ಲ. ಈ ರೀತಿಯಾಗಿ ಬ್ರಾಹ್ಮಣರು, ತತ್ವಜ್ಞಾನಿಗಳಾಗಿರ್ತಕ್ಕಂತಹ ಬ್ರಾಹ್ಮಣರು ಪರಮಾರ್ಥವು ಹೀಗೆ ಯಾವ ಕಲ್ಪನೆಗೂ ಸಿಕ್ಕಾಕೊಳ್ಳದೆ ಇರೋದು, ಎಲ್ಲಾ ಕಲ್ಪನೆಗೂ ಆಧಾರವಾಗಿರ್ತಕ್ಕದ್ದು ಎಂಬುದನ್ನು ತಿಳಿದಿರ್ತಾರೆ. ಅತಃ ಅಶಿವಹೇತುತ್ವಾಭಾವಾತ್ ಅದ್ವೈತೀವ ಶಿವ ಇತ್ಯಭಿಪ್ರಾಯಃ. ಅಶಿವತ್ವಕ್ಕೆ ಅಲ್ಲಿ ಕಾರಣವೇ ಇಲ್ಲ.
ಅಮಂಗಳಕ್ಕೆ ನೀವೇ ತಗೊಂಡ್ಬಿಡ್ತಾರೆ. ಕಟ್ಟಾದ್ರೆ ನಂಗ್ ಕಷ್ಟವಾಗತ್ತೆ. ನಂಗೆ ಕಾರಣ ಇಲ್ಲವಾದ್ದರಿಂದ ಹಿಂದೆ ಮಾತಾಡಿ ಏನು ಅಂತ ತಗೊಂಡ್ಬಿಟ್ರೆ ಅಂದ್ರೆ ಇದು ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ. ಅದರಿಂದ ಅಶಿವಕ್ಕೆ ಮಾಡ್ಕೊಳ್ಬೇಕು. ಕಾರಣವಾಗುವಿಕೆ ಇರುವುದು ಈ ಅದ್ವೈತದಲ್ಲಿ ಇಲ್ಲವಾದ್ದರಿಂದ ಅದ್ವೈತ ಒಂದೇ ಮಂಗಳ ಸ್ವರೂಪ, ಅಭಯ ಸ್ವರೂಪ, ಮುಕ್ತ ಸ್ವರೂಪ, ಏಕ ಸ್ವರೂಪ ಆಗಿರ್ತಕ್ಕದ್ದು. ಅದನ್ನ ಬಿಟ್ಟು ಜಾರದಿವಿ ಅಂದ್ರೆ ನಾವು ಜಾರರು, ಚ್ಯುತರು, ನಾವು ವ್ಯಭಿಚಾರಿಗಳು, ಗುರುಗಳೇ ಬಿಟ್ಟವರು, ನಾವು ತಪ್ಪು ಕಲ್ಪನೆಗೆ ಸಿಕ್ಕಾಕೊಂಡವರು, ಎಲ್ಲ ಅನರ್ಥಕ್ಕೂ ನಾವು ಗುರಿ ಆಗ್ಬಿಡ್ತೀವಿ. ಗುರುಗಳೇ ಹೇಳಿಪ್ಪ, ಇವಾಗ ನೀವು ಮನಸ್ಸಿನ ತರಂಗ ಅನ್ನೋ ಪದ ಉಪಯೋಗಿಸ್ಕೊಂಡಾಗ ಆ ತರಂಗಗಳನ್ನ ಯಾರಕ್ ಹೊಂದಿಸ್ತೀರಾ? ತರಂಗ ಆಗಿದ್ದು ನೋಡಿದ್ದ ಒಂದು ಅವಿದ್ಯೆ, ಬಟ್ ತರಂಗ ಆಗಿದ್ ಯಾಕೆ ಅಂತ ತರಂಗ ಅನಾದಿ ಸಂಸಾರ ಅನಾದಿ ಅಂತ ಹೇಳ್ತಾರಲ್ಲ, ಅನಾದಿ ಭಾಷಣೆಯಿಂದ ಆದದ್ದು ಅಂತ ಹೇಳ್ತಾರೆ. ಒಂದ್ ದೃಷ್ಟಿ ಉತ್ತರ. ಇನ್ನೊಂದು ದೃಷ್ಟಿ ಹೇಳಿದ್ರೆ ತನ್ನ ಸ್ವರೂಪ ಅರಿದೇ ಇರೋವರೆಗೂ ಸ್ವಲ್ಪ ತರಂಗ ತೋರ್ಕೊಳ್ತಾನೆ ಇರುತ್ತೆ. ತಾನು ಗೊತ್ತಾಗುವವರೆಗೂ ತರಂಗ ತೋರ್ಕೊಳ್ಳೋದೇ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ತಾನು ಗೊತ್ತಾಗ್ಬಿಟ್ರೆ ತರಂಗ ಬಿದ್ದೋಗುತ್ತೆ. ವ್ಯವಹಾರ ದೃಷ್ಟಿಯಿಂದ ಇದು ಅದು ಹೇಳ್ತಲ್ಲ, ಇದಕ್ಕೆ ಹಿಂದಿನ ಕಾರಣ, ಅದ ಹಿಂದಿನ ಕಾರಣ ಅಂತ ಹೇಳಿ ಅನಾದಿ ಸಂಸಾರದಲ್ಲಿ ವಾಸನೆಗಳಲ್ಲಿ ಮುಗಿಸುವುದಿಲ್ಲ, ಅದಕ್ಕೆ ಎತ್ತಾ ಇಲ್ಲ, ತಿಷ್ಟುವುದಿಲ್ಲ. ಈಗಿನ ಕಲ್ಪನೆಗಳಿಗೆ ಭಾವನೆ ಹಿಂದಿನ ಇದು ಅನುಭವ, ಅದ ಹಿಂದಿನದಕ್ಕೆ ಅದ ಹಿಂದಿಂದು, ಅದು ಹೀಗೆ ಅನಾದಿ ಅನಂತ ಸಂಸಾರದ ಒಂದು ರೀತಿ ಹೀಗೆ. ಆದ್ರೆ ಯಾವತ್ತಿಗೂ ಆತ್ಮನ ಬಿಟ್ಟು ಹೋಗ್ತಿಲ್ಲ. ಆತ್ಮನೇ ಇದರ ಪರಮಾರ್ಥ ಗೊತ್ತಾಗ್ಕೊಡ್ಲೇನೆ. ಆತ್ಮನ ಕಟ್ಕೊಳ್ಳದೆ ಇರೋದೇ ತರಂಗ ಕಾರಣ ಅನ್ನೋದು ಪರಮಾರ್ಥ. ಆತ್ಮನ್ ಗೊತ್ತು ಮಾಡ್ಕೊಳ್ಳಿ, ಆತ್ಮನೇ ಇದರ ತಿರುಳು ಅಂತ ತಿಳ್ಕೊಳ್ಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಇವಾಗ ಅವನಲ್ಲಿ ಇಲ್ಲ ಅಲ್ವಾ ಗುರುಗಳ? ನಿಜವಾಗ ಹೇಳ್ಬೇಕಂದ್ರೆ ಅನ್ನೋದೇ ಭ್ರಾಂತಿ ಅಲ್ವಾ? ಹೌದು, ತರಂಗ ಭ್ರಾಂತಿ ಸರಿ. ತರಂಗ ಯಾವುದೋ ಭ್ರಾಂತಿ, ತರಂಗದ ಭ್ರಾಂತಿ ಅಲ್ಲ, ಆತ್ಮನ ಭ್ರಾಂತಿನೇ ತರಂಗ ತೋರ್ತಿರೋದು. ತರಂಗದ ಭ್ರಾಂತಿ ಬಂದ್ಬಿಡಿ. ತರಂಗಾನು ಭ್ರಾಂತಿ, ತರಂಗಕ್ಕೆ ಅಸ್ತಿತ್ವವೇ ಇಲ್ಲ. ಆತ್ಮನೇ ಮೂಲತಃ ಅಸ್ತಿತ್ವ. ಅದಕ್ಕೆ ಆತ್ಮದಲ್ಲಿ ಕಲ್ಪಿತವಾಗಿರ್ತಕ್ಕಂಥ ತರಂಗದ ತೋರಿಕೆ ನಮ್ದೇ ಇದಾಗ್ಬಿಡ್ತಿದ್ದು. ಬೇರೆ ಇದಕ್ಕೆ ಹಾಕ್ಬೇಕಷ್ಟೇ. ನಾವ್ ಇದಕ್ಕೆ ಹಾಕಿದ್ರೆ ನಿಮ್ಗೆ ಆಗಿ ಬಂದ್ಬಿಡುತ್ತೆ. ಇದಕ್ಕೆ ಹಾಕ್ಬೇಕು. ಹೌದಾ? ಹಾಕದಕ್ಕೆ ಆಗ್ಬಿಡ್ಲಿ, ಕ್ಲಾಸ್ ಆಗ್ಬಿಡ್ಲಿ. ಅಲ್ಲ ಈಗ ನೆಕ್ಸ್ಟ್ ಪಾಠಕ್ಕೆ ಹಾಕೋಣ. ಓ ಹಾಗೆ. ತದೇತ ಸಮ್ಯಕ್ ದರ್ಶನಂ ಸ್ತೂಯತೆ. ಈ ಸಮ್ಯಕ್ ದರ್ಶನವನ್ನು ಈಗ ಗೌಡಪಾದರು ಹೊಗಳ್ತಾರೆ. ಯಾಕೆ ಹೊಗಳೋದು ಎರಡು ದೃಷ್ಟಿ. ಒಂದು ಪ್ರವೃತ್ತಿಯಾಗಲಿ ಇದಾಗಲಿ ಅಂತ. ಇನ್ನು ಪರಮಾರ್ಥ ತತ್ವದ ಮಹಿಮೆ ಎಷ್ಟು ದೊಡ್ಡದು, ಇಂಥದ್ದು, ಅದರ ಹೆಚ್ಚುಗಾರಿಕೆ ಭೂತಿನ ತೋರಿಸ್ಬೇಕು. ಅದು ನಿಮಿಷ, ಒಂದೇ ಒಂದ್ ಸೆಕೆಂಡ್. ಇವಾಗ ನೀವು ಇವಾಗ ಅವನ ಜ್ಞಾನ ಆಯ್ತು ಅಂತ ಇಟ್ಕೊಳ್ಳಿ. ಅವಾಗ ಅವನು ಆತ್ಮಕತೆ ಒಂದಾಗ ಅವನ ತರಂಗಗಳು ಇಲ್ಲ ಅಂತ ಇನ್ ಕಾಣಲ್ಲ ಅನ್ನೋದಕ್ಕೆ ನೀವು ಅದು ಯಾರು ನೋಡ್ತಾರೋ ಅನ್ನೋದೊಂದು ಪ್ರಶ್ನೆ ಬರುತ್ತಲ್ವಾ? ಇವಾಗ ಅಂದ್ರೆ ಅರಿವಲ್ಲಿ ತರಂಗಗಳು ನೋಡ್ಬಿಟ್ಟು ಅದನ್ನ ಇಂಟರ್ಪ್ರೆಟ್ ಮಾಡ್ಕೊಂಡು ಆ ಕಲ್ಪನೆಗಳಲ್ಲಿ ಸುತ್ತಾ ಇದ್ದ ಅವನು ಇದು ತಪ್ಪು ಮಾಡ್ತಾ ಇರೋದು, ಆತ್ಮ ಒಂದೇ ಇರೋದು, ಎಲ್ಲ ಕಲ್ಪನೆ ಅಂತ ಅಂದ್ಬಿಟ್ಟು ಇದಿಟ್ಕೊಂಡು ಅಲ್ಲಿ ಹೋದ ಆಯ್ತಾ. ಬಟ್ ಇದು ಹೋದ ಅಂತಂದ್ರೆ ಜ್ಞಾನ ಆಯ್ತು ಅಂತ ಅಂದ್ಬಿಟ್ಟು. ಬಟ್ ಅವಾಗ ಈ ಯಾರಿಗೋ ಏನೋ ನೋಡಿ ಏನೋ ಮಾಡ್ತಾ ಇದ್ದಾನೆ ಅಂದ್ರೆ ಆ ಅದ್ವೈತದಲ್ಲಿ ಅದಕ್ಕೊಂದು ಅಸ್ತಿತ್ವ ಕೊಟ್ಟಂಗ ಆಗೋಗತ್ತಲ್ಲ. ಇದು ಒಂಥರ ಇದು ಹಿಡಿದ್ರೆ ಅದ್ಚಾರತೆ, ಅದ್ದಾಡಿದ್ರೆ ಇಚ್ಚಾರತೆ ಅಂತ ಆಗತ್ತಲ್ಲ ಗುರುಗಳೇ? ನಿಜ. ತತ್ವಜ್ಞಾನವಾಗುವವರೆಗೂ ಈ ತರಂಗದ ತೋರಿಕೆಯನ್ನು ತಪ್ಪಿಸ್ಕೋಕ್ ಆಗೋದೇ ಇಲ್ಲ. ತತ್ವ ಗೊತ್ತಾಗ್ಬೇಕು. ಪರಮಾರ್ಥ ಕಲ್ತ್ಕೊಳ್ಳಿ, ತರಂಗ ಬಿದ್ದೋಗುತ್ತೆ. ನಾನು ಯಾರು ಗೊತ್ತಾಗ್ ಕೂಡ್ಲೇನೆ ತರಂಗಗಳಿಗೆ ಇನ್ನು ಅವಕಾಶ ಇಲ್ಲ. ಸುಪರ್ಣ ಗೊತ್ತಾಯ್ತಾರ? ಅಣ್ಣವ್ರು ಗೊತ್ತಾಯ್ತ? ಸುಪರ್ಣವ್ರ ನಮಸ್ತೆ ಗುರುಗಳೇ. ಒಳ್ಳೇದಮ್ಮ. ತರಂಗಕ್ಕೆಲ್ಲಕ್ಕೂ ಆತ್ಮನ ಅರಿದೇ ಇರೋದು ಕಾರಣ ಇಟ್ಕೊಂಡು ಹೋಗ್ಬೇಕೆ ಹೊರತು ಅಲ್ಲಿ ಯಾರೋ ಒಂದು ಇರ್ಬೇಕು, ಏನೋ ಕಾರಣ ಕೊಡ್ಬೇಕು ಅಂತ ಹೋದ್ರೆ ತುದಿ ಇಲ್ಲ ಅದಕ್ಕೆ. ಆತ್ಮ ಹೇಗೆ ಎಲ್ಲಾ ಕಲ್ಪನೆಗೂ ಹಗ್ಗವೇ ಕಾರಣವೋ, ಆತ್ಮನೇ ಕಾರಣ. ನೀವು ನೋಡ್ಕೊಂಡು ಆತ್ಮನ ಇನ್ನೊಮ್ಮೆ ನೀವು ಕಂಡ್ಕೊಳ್ಳಿ, ಎಲ್ಲಾ ತರಂಗಗಳು ಬಿದ್ದೋಗುತ್ತೆ. ಅಲ್ಲಿ ಮತ್ತೆ ಅನ್ಯೋನ್ಯಾಶ್ರಯ ಕಲ್ಪನೆ ಮಾಡೋದಾಗಲಿ ಅನಾದಿ ಕಲ್ಪನೆ ಮಾಡೋದು ಎರಡೂ ಅವಶ್ಯಕತೆ ಇಲ್ಲ.
वीतरागभयक्रोधैः रागभयक्रोधैः मुनिभिर्वेदपारगैः मुनिभिर्वेदपारगैः निर्विकल्पो ह्ययं दृष्टः विकल्पोऽप्ययं दृष्टः उपशमोऽद्वयः प्रपञ्चोपशमोऽद्वयः वीतराधभयक्रोधैर्मुनिभिर्वेदपारगैः निर्विकल्पो ह्ययं दृष्टः प्रपञ्चोपशमोऽद्वयः वीतराधभयक्रोधैः मुनिभिः वेदपारगैः निर्विकल्पः हि अयं दृष्टः प्रपञ्चोपशमः अद्वयः. ವೆರಿ ಗುಡ್, ಕರೆಕ್ಟ್. ರಾಗಶ್ಚ ಭಯಂಚ ಕ್ರೋಧಶ್ಚ ರಾಗಭಯಕ್ರೋಧಾಃ वीताः रागभयक्रोधाः यैश्च येभ्यः येभ्यश्च वीतरागभಯಕ್ರೋಧಾः तैः. ಅವನಾಗಿ ಬಿಟ್ಟು ಹೋಗ್ಬಿಟ್ಟಿದಂತೆ, ಇವ್ರು ಬಿಟ್ಟಿಲ್ಲ. ರಾಗಭಯಕ್ರೋಧಗಳನ್ನ ಸಾಧಕರಾಗಿದ್ದಾಗ ಇವನು ಬಿಡ್ಬೇಕು. ತತ್ವಜ್ಞಾನ ಆದ್ಮೇಲೆ ಅವುಗಳೇ ಬಿಟ್ಟು ಹೋಗ್ಬಿಡುತ್ತೆ. ಮಹಾರಾಯ ನಿನ್ಗಿರಕ್ಕಾಗಲ್ಲ ಕಣೋ, ನೀನು ಅದ್ವೈತ ಸ್ವರೂಪವನ್ನು ಕಟ್ಕೊಂಡ್ಬಿಡ್ತಿದ್ಯಾ, ಪರಮಾರ್ಥ ಸ್ವರೂಪ ನಿಂತಿದ್ಯಾ, ನಮ್ಗೆ ಜಾಗ ಇದೆ ಅಂತ ಹೇಳ್ಬಿಟ್ಟು ಅವುಗಳೇ ಕೈ ಮುಗಿದು ಹೊರಟೋಗ್ಬಿಡುತ್ತಂತೆ. ಅಲ್ಲಿವರೆಗೆ ನಾವು ಅವ್ರನ್ನ ಪ್ಲೀಸ್ ಮಾಡ್ಬೇಕು. ಬೇಡಪ್ಪ, ರಾಗ ಬರಬೇಡ ಕಣೋ, ದ್ವೇಷ ಬರಬೇಡ ಕಣೋ, ಭಯ ಬರಬೇಡ ಕಣೋ, ನನ್ನ ಗೋಳಿಕೋಬೇಡ ಕಣೋ, ನಾನು ನನ್ನ ಸತ್ಸಂಗ ಬಿಡಪ್ಪ ಅಂತ ಹೇಳಿ ಅದನ್ನ ಕಳ್ಕೊಳಕ್ಕೆ ಇನ್ಯಾವುದೋ ದೇವತಾ ಸ್ತೋತ್ರವನ್ನು ಇನ್ಯಾವುದೋ ಜಪವನ್ನು ತಪವನ್ನು ಮಾಡ್ತಾ ಹೋಗ್ಬೇಕು ಭಯ ಕಳ್ಕೊಳಕ್ಕೆ. ತತ್ವ ಕಣ್ಕೊಂಡ, ಸತ್ಯ ಕಣ್ಕೊಂಡ ಅಂದ್ರೆ ಹೇಳ್ತಿದ್ದೆ ಅವರೇ ಹೊರಡು. ಹೋಯ್ತು, ಎಲ್ಲಿತ್ತು ಅಂತ ಗೊತ್ತಾಗಲ್ಲ, ಎಲ್ಲಿ ಹೋಯ್ತು ಅಂತ ಗೊತ್ತಾಗಲ್ಲ. ಅಂತ ವೇದಪಾರಗೈಹಿ ಮುನಿಭಿಹಿ ದೃಷ್ಟ. ವೇದಪಾರಗಳು ಅಂದ್ರೆ ವೇದಾಂತದಲ್ಲಿ ಮುಳುಗಿದಂಥವ್ರಿಂದ. ವೇದಪಾರ ಆಚೆ ವೇದಾಂತವೇ ವೇದಪಾರ, ಅದರ ಅರ್ಥವೇ ತತ್ವಜ್ಞಾನ, ಅದರಲ್ಲಿ ಮುಳುಗಿದವರು ವೇದಪಾರಗರು. ಅಂಥ ಮುನಿಗಳಿಂದ ಅಯಂ ನಿರ್ವಿಕಲ್ಪ ದೃಷ್ಟ. ನಿರ್ವಿಕಲ್ಪ ಆತ್ಮ ದೃಷ್ಟ. ಸಹ ಆತ್ಮ ಪ್ರಪಂಚೋಪಶಮಃ, ಸಹ ಆತ್ಮ ಅದ್ವಯಶ್ಚ. ಆ ಆತ್ಮನು ಪ್ರಪಂಚವೆಲ್ಲ ಅಡಗಿಸಿಕೊಂಡು ಅಂದ್ರೆ ಅಡಗಿ ಹೋಗಿರ್ತಕ್ಕಂಥ ಸ್ವರೂಪದವನು. ಪ್ರಪಂಚ ಎಂಬುದು ಅಲ್ಲಿಲ್ಲ. ಪ್ರಪಂಚ ಅಂದ್ರೆ ತೋರಿಕೆ, ಕಲ್ಪನೆ ಅಂತ. ಅದ್ಯಾವುದು ಇಲ್ಲದೆ ಇರತಕ್ಕಂಥ ಅದ್ವೈತ ಸ್ವರೂಪನಾಗಿದ್ದಾನೆ ಆತ್ಮನು. ಅಂತ ಆತ್ಮನನ್ನ ಅವ್ರು ಕಂಡುಕೊಂಡಿದ್ದಾರೆ. ಅವ್ರು ಕಂಡುಕೊಂಡು ರಾಗಭಯ ಕ್ರೋಧವನ್ನ ಗೆದ್ದವರಾಗಿದ್ದಾರೆ, ಮೀಡಿದವರಾಗಿದ್ದಾರೆ ಅನ್ನೋದಿದೆಯಲ್ಲ, ಅದೇ ಫಲ. ಸಮ್ಯಕ್ ದೇಶದ ಫಲ ಮಹಿಮೆ ಏನು ಅಂದ್ರೆ ತತ್ವಜ್ಞಾನ ಪಡ್ಕೊಂಡವರಿಗೆಲ್ಲ ಭಯ ನಿವೃತ್ತಿ ಆಗುತ್ತೆ. ಅತ್ಯಂತಿಕ ಭಯ ನಿವೃತ್ತಿ. ಭಯ ನಿವೃತ್ತಿ ಆಗೋದು ದೊಡ್ಡ ಫಲ. ಅದು ಮನುಷ್ಯ ಭಯ ಮಧ್ಯದಲ್ಲಿ ಇರೋದಿದೆಯಲ್ಲ, ಪ್ರತಿಕ್ಷಣಕ್ಕೆ ಭಯ ಆಗ್ತಾ ಇದೆ ಅಂದ್ರೆ ಮುಖ ಪೆದ್ದು ಬಡಿಸೋಗ್ಬಿಡುತ್ತೆ, ಮುಖ ನೋಡೋಕ್ಕಾಗಲ್ಲ ಭಯದಲ್ಲಿದ್ದವರಿಗೆ. ಭಯಾತೀತನಾದ ಅಂದ್ರೆ ಪ್ರಸನ್ನವಾಗಿ, ತಿಳಿಯಾಗಿ, ಶಾಂತವಾಗಿ, ಸ್ವಸ್ಥವಾಗಿ, ಆನಂದವಾಗಿರ್ತಾನೆ. ಭಯದಲ್ಲಿದ್ದ ಅಂದ್ರೆ ಆ ಕಣ್ಣು ಹಾರ್ತಾ ಇರುತ್ತೆ, ಮುಖವೆಲ್ಲ ಸಪ್ಪೆ ಆಗುತ್ತೆ, ನೋಡಕ್ಕಾಗಲ್ಲ. ಅಯ್ಯೋ ಬಹಳ ಭಯ ಅನ್ನೋದು ಒಂದು ರೀತಿ ಅವಿದ್ಯೆ ಜೊತೆಯಲ್ಲಿಯೇ ಇರತಕ್ಕಂಥವನು. ಹಾಗೆ ಅಷ್ಟರ ಮಟ್ಟಿಗೆ ಕಾಡ್ತಾ ಇರುತ್ತೆ. ಒಂದು ಹಸಿವು ಬಾಯಾರಿಕೆ ಭಯ, ಅದನ್ನ ಹಾಕೊಳ್ಳೋದು. ಇನ್ನೊಂದು ಇನ್ಸೆಕ್ಯೂರಿಟಿ, ನಮ್ಗೆ ಎಲ್ಲಿ ಬದುಕಕ್ಕೆ ಜಾಗ, ಮಲಗಕ್ಕೆ ಜಾಗ. ಆಮೇಲೆ ಹೊರಗಡೆಯಿಂದ ಯಾವ ಯಾವ ಪ್ರಾಣಿನ ಏನೇನಾಗ್ಬಿಡುತ್ತೋ, ಯಾರ್ಯಾರಿಂದ ಏನೇನಾಗುತ್ತೋ, ಯಾರು ಅವಮಾನ ಮಾಡ್ತಾರೋ, ಯಾರು ಬಿಡ್ತಾರೋ ಹೊಡ್ತಾರೋ. ಆಮೇಲೆ ಇನ್ನು ಮತ್ತೆ ಮುಂದಿನ ಕಲ್ಪನೆಯಿಂದ ಎಷ್ಟೋ ಭಯ. ನಮ್ಮವರಿಗೆ ಏನಾಗ್ಬಿಡುತ್ತೋ ಭಯ. ಅದು ಬೇರೆ. ನಮ್ಮವರು ಯಾರು ಇದ್ದಾರಲ್ಲ, ಕೊರೋನಾದಿಂದ ಅಮೆರಿಕಾದಲ್ಲಿ ಇದ್ದವರು, ಇಂಗ್ಲೆಂಡ್ ಅಲ್ಲಿ ಇದ್ದವರು ಏನಾಗ್ಬಿಡುತ್ತೋ, ಅವ್ರಿಗೆ ಕರೋನಾ ಬಂದ್ಬಿಟ್ರೆ ಹೇಗಪ್ಪ, ಮಗು ಬಂದ್ಬಿಟ್ರೆ ಇನ್ನೇನು ತಾಯಿ ಬಿಟ್ಲಾಕಾಗಲ್ಲ, ಮಗು ಜೊತೆ ಇರಕ್ಕಾಗಲ್ಲ. ಬಹಳ ಕಷ್ಟ, ಬಹಳ ಸೆಕ್ಯೂರಿಟಿ ನೋಡ್ಕೋಬೇಕು. ಇದು ಆಂತರಿಕವಾಗಿ ನಮ್ಗೆಲ್ಲ ಆತ್ಮಿಕ ಜ್ಞಾನ ಶ್ಲೋಕದಲ್ಲಿ ನಂತರ ಭಯದ ಎರಡು ಅಂಶವನ್ನ ಅವ್ರು ಹೇಳಿದ್ದಾರೆ. ಒಂದು, ಎಲ್ಲಾ ಜ್ಞಾನವು ಬುದ್ಧಿಗೆ ಸೇರಿದ್ರು ಈ ಜ್ಞಾನಕ್ಕೆ ಈ ಒಳ್ಳೆಯ ದೋಷಗಳನ್ನ ಪರಿಹಾರ ಮಾಡಿಕೊಂಡು ಮುಮುಕ್ಷಾದವನು ಹೃದಯದಲ್ಲಿ ಸರಿಯಾದ ಗುಣ ಇದ್ದರೆ ಜ್ಞಾನ ಬರುತ್ತೆ ಅಂತ ಮುಮುಕ್ಷುಗಳಿಗೆ ಸಾಧನವನ್ನು ಹೇಳಿದ್ದು ಆಯ್ತು. ರಾಗಭಯ ಕ್ರೋಧ ರಹಿತರಾಗಿ ತಿಳ್ಕೋಬೇಕು. ಅಂತವ್ರು ತಿಳ್ಕೊಂಡ್ರು ಅಂತ ನೀವು ತಿಳ್ಕೊಳ್ಬೇಕಾದ್ರೆ ರಾಗಭಯ ಕ್ರೋಧ ದೋಷಗಳನ್ನ ಕಳ್ಕೋಬೇಕು ಅಂತ ಹೇಳಿ ಸಾಧನವನ್ನ ಹೇಳಿದ್ದಾಯ್ತು. ಬರೀ ಬುದ್ಧಿಗೆ ಸಂಬಂಧಪಟ್ಟದ್ದಲ್ಲ ಜ್ಞಾನ ಇದು. ಬರೀ ನಾ ಬುದ್ಧಿವಂತ ತಿಳ್ಕೊಂಡ್ ಬರ್ತೀನಿ ಅಂದ್ರೆ ಆಗಲ್ಲ. ಈಗ ಮ್ಯಾಥಮೆಟಿಕ್ಸ್ ಬುದ್ಧಿವಂತ, ಕ್ಯಾರೆಕ್ಟರ್ ಏನ್ ಚೆನ್ನಾಗಿರ್ಬೇಕಾಗಿಲ್ಲ, ಏನಾಗಿರ್ಬೋದು. ಆ ರೀತಿ ಅಲ್ಲ, ಇಲ್ಲಿ ನಿಮ್ಮ ಹೃದಯದಲ್ಲಿ ಒಳ್ಳೆಯ ಗುಣ ಇದ್ರೆ ಮಾತ್ರ ಇದು ಅರ್ಥವಾಗತ್ತೆ ಅಂತ ಹೇಳಿ ಮುಮುಕ್ಷುಗಳಾದವರು, ಜಿಜ್ಞಾಸುಗಳಾದವರಿಗೆ ಗುಣವನ್ನು ಹೇಳಿದ್ದಾಯ್ತು. ಎರಡನೇದು ಇವರು ಹೇಳ್ತಾ ಇದ್ದಾರೆ, ಹಿಂದಿನಿಂದ ಬಂದಿರೋದು, ನಾನು ಹೊಸದಾಗಿ ಹೇಳ್ತಾ ಇಲ್ಲ, ಇದು ಪರಂಪರೆಯಿಂದ
ಅದರಿಂದ ಗೌರವಾದರು ಹಿಂದೆ ಮುನಿಗಳಾದವರು ಜ್ಞಾನಿಗಳಾದವರು ಕಂಡುಕೊಂಡದ್ದನ್ನೇ ನಾನು ಹೇಳಿದ್ದೀನಿ, ನನ್ನದೇನು ಹೊಸದೇನಲ್ಲ ಅಂತ ಹೇಳಿ ಆ ಪರಂಪರೆಯನ್ನು ಸ್ತೋತ್ರ ಉಪದೇಶ ಪರಂಪರ ಕ್ರಮವನ್ನು ಹೇಳಿದ್ದಾರೆ. ಎರಡು ವಿಷಯವನ್ನು ಬಹಳ ಒತ್ತಿಗೆ ಇದ್ದಾರೆ. ಈತರಾಗ ಭಯ ಕ್ರೋಧೈ ವೇದಪಾರಗೈ ಅನ್ನೋದ್ರಲ್ಲಿ ನಮ್ಮ ಪರಂಪರೆ ಇದೆಯಲ್ಲ, ಪರಿಶುದ್ಧ ಪರಂಪರೆ. ಮುಮುಕ್ಷುಗಳು ಹೀಗಿರ್ಬೇಕೋ, ಅವ್ರು ಬರೀ ಬುದ್ಧಿ ಮಾತ್ರ ಇದ್ರೆ ಆಗೋದಿಲ್ಲ, ಅವನ ಹೃದಯದಲ್ಲಿ ಭಗವತ್ ಭಕ್ತಿ ಒಳ್ಳೆಯ ಗುಣಗಳು ಎಲ್ಲ ಇರಬೇಕು ಅಂತ ಹೇಳಿ ವೀತರಾಗ ಭಯಕ್ರೋಧ ಹೇಳಿದ್ರು. ಅದನ್ನ ಹೇಳೋ ಕಾರಣ ಆ ತತ್ವ ಸ್ವರೂಪ ಅಂತ. ನೀವು ಪರಮಾತ್ಮನ ತಿಳ್ಕೊಳ್ಬೇಕು ಅಂದ್ರೆ ಪರಮಾತ್ಮ ಹೇಳಿದಾನೋ ಹಾಗಿರ್ಬೇಕು. ನೀವು ಅವನಲ್ಲಿ ರಾಗ ದ್ವೇಷ ಭಯ ಕ್ರೋಧ ಯಾವುದೂ ಇಲ್ಲ. ನಿಮ್ ಮನಸ್ಸದು ಹಾಗಿದ್ರೆ ನಿಮ್ ಮನಸ್ಸಿಗೆ ಅರಿಸಿ ನಿಲ್ಕತ್ತೆ. ಸ್ವಾಮಿ ನೀವು ಯಾರನ್ನು ತುಂಬಾ ಇಷ್ಟ ಪಡ್ತೀರೋ ನಿಮ್ ಮನಸ್ಸು ಅವ್ರ ಹಾಗಾಗ್ಬೇಕು. ಹಾಗಿದ್ರೆ ಅವ್ರ ಅರ್ಥ ಆಗತ್ತೆ. ನೀವ್ ಯಾರನ್ನು ತಿಳ್ಕೊಳಕ್ ಹೊರಟ್ರೆ ಪರಮಾತ್ಮನನ್ನ, ಆ ಪರಮಾತ್ಮನ ತರಹ ನಿಮ್ ಮನಸ್ಸು ಮಾಡ್ಕೋಬೇಕು. ಅವನಲ್ಲಿ ರಾಗ ದ್ವೇಷ ಭಯ ಕ್ರೋಧ ಯಾವ ದೋಷವೂ ಇಲ್ಲ. ಅವನು ಅದ್ವೇಷ್ಟ ಸರ್ವಭೂತಾನ ಅಂತ ಹೇಳಿದಾಗ ನಿಮ್ ಮನಸ್ಸು ಹಾಗಿರ್ಬೇಕು ಸ್ವಾಮಿ ಅಂತ ಹೇಳಿ ಗುಣವನ್ನು ಹೇಳಿದ್ದಾಯ್ತು. ಇದನ್ನು ಕಂಡುಕೊಂಡವರು ಉಪದೇಶ ಮಾಡುವಾಗ ಎಂಥ ಕಾರುಣ್ಯದಿಂದ ಉಪದೇಶ ಮಾಡಿದ್ದಾರೆ. ನಾನ್ ಕಂಡು ಯಾರು ಹೇಳಿಲ್ಲ, ಎಲ್ಲ ಹೇಳುವಾದ್ರು ಇಂದು ಇಮಂ ಇವಂ ಪರಂಪರಾ ರಾಜರ್ಷಿಯೋ ವಿದುಹು. ಎರಡು ವಿಷಯವನ್ನ ಈತರಾಗ ಭಯ ಕ್ರೋಧೈ ಮುನಿಭಿರ್ ವೇದಪಾರಗೈ ಅಂತ ಹೇಳಿದ್ರು. ವೀತರಾಗ ಭಯ ಕ್ರೋಧಾದಿ ಸರ್ವದೋಷೈ ಈತರಾಗ ಭಯ ಕ್ರೋಧಾದಿ ಸರ್ವದೋಷೈಃ ಸರ್ವದಾ ಮುನಿಭಿಃ ಮನನಶೀಲೈಃ ವಿವೇಕಿಭಿಃ ವೇದಪಾರಗೈಃ ಅವಗತ ವೇದಾರ್ಥ ತತ್ವೈಃ ಜ್ಞಾನಿಭಿಃ ನಿರ್ವಿಕಲ್ಪಃ ಸರ್ವವಿಕಲ್ಪಶೂನ್ಯಃ ಅಯಮಾತ್ಮಾ ದೃಷ್ಟಃ ಉಪಲಬ್ಧಃ ವೇದಾಂತಾರ್ಥ ತತ್ಪರೈಃ. ವೇದಾಂತಾರ್ಥ ತತ್ಪರತ್ವೇ ಬಹಳ ಮುಖ್ಯವಾದ ಸಾಧನ ಆತ್ಮಜ್ಞಾನ. ಯಾವಾಗಲೂ ವೇದಾಂತಾರ್ಥವಾದ ವೇದಾಂತನೂ ಉಪನಿಷತ್ತು, ಅದರ ಅರ್ಥ ಅಂದ್ರೆ ಜ್ಞಾನ. ಆ ಜ್ಞಾನದಲ್ಲೇ ತತ್ಪರಾದವನು ಅದಲ್ಲೇ ಮುಳುಗಿದೋದ್ರೆ ಹೇಗೆ ಬಂಧ ಹೇಗಾಯ್ತು, ಹೇಗೆ ಮುಖ್ಯವಾಗುತ್ತೆ, ನನ್ನ ನಿಜ ಸ್ವರೂಪ ಏನು, ವಾಕ್ಯಾರ್ಥನ ಹೇಗೆ ನಾನು ಅನುಭವಕ್ಕೆ ಹೊಂದಿಸ್ಕೊಳ್ಳಿ, ತತ್ವಂಪದಗಳಲ್ಲಿ ತ್ವಂಪದದ ಅರ್ಥ ಏನು, ಯಾವುದನ್ನು ತ್ವಂಪದ ಅನುವಾದ ಮಕ್ಕಳು ತತ್ವಾರ್ಥನ ಹೇಳ್ತಾ ಇದೆ ಅಂತ ಹೇಳಿ ತತ್ವಶ್ಚಾದಿ ವಾಕ್ಯಾರ್ಥದಲ್ಲಿ ಮುಳುಗಿದವರು ಅವರು ಮುನಿಗಳು. ಅಂಥ ಮುನಿಗಳು ರಾಗ ಭಯ ಕ್ರೋಧ ಅಂತ ಎಲ್ಲಾ ದೋಷವನ್ನು ಬಿಟ್ಟವರಾಗಿ, ಯಾಕಂದ್ರೆ ಅದನ್ನ ಇಟ್ಕೊಂಡು ಹೋದಲ್ಲಿ ನೋ ಎಂಟ್ರಿ ದೊಡ್ಡ ಬೋರ್ಡ್ ಹಾಕಿರ್ತಾರೆ. ಅದಿದ್ದವರಿಗೆ ಅಲ್ಲಿ ಪ್ರವೇಶ ಇಲ್ಲ. ಹೇಗೆ ಕೆಲವು ಜಾಗ ಕೆಲವು ಮಾತ್ರ ಪ್ರವೇಶ ಇಲ್ಲ. ದೇವಸ್ಥಾನಕ್ಕೆ ಚಟ್ನಿ ಗುಡ್ಡಾಕ ಮುಂದೆ ಪ್ರವೇಶ ಇಲ್ಲ ಹೇಳ್ತಾರೆ ಒಬ್ಬರು ಕೂಡು ಅಂತ. ಯಾವ್ಯಾವ ಜಾಗಕ್ಕೆ ಹೇಗೆ ಹೋಗ್ಬೇಕು ಹಾಗೆ ಹೋಗ್ಬೇಕು. ಆ ಭಗವಂತ ಅಂತ ಹೋಗ್ಬೇಕಾದ್ರೆ ರಾಗ ಭಯ ಕ್ರೋಧ ದ್ವೇಷಾದಿ ದೋಷವನ್ನೆಲ್ಲ ಬಿಟ್ಟವರಾಗಿ ಯಾರು ಆ ವಿಚಾರದಲ್ಲಿ ಮುಳುಗಿರ್ತಾರೋ ಅವ್ರು ಬೇಗ ಬರ್ಮಾಡ್ಕೊಳ್ತಾರೆ, ಪರಮಾತ್ಮ ಸೇರಿಸ್ಕೊಳ್ತಾರೆ. ಯಾವಾಗ್ಲೂ ಆ ಮುನಿಗಳು ಮನನಶೀಲರಾಗಿರ್ತಕ್ಕಂತಹ ವಿವೇಕಿಗಳು ವೇದಪಾರಗಳಾಗಿದ್ದಾರೆ. ಅಂದ್ರೆ ವೇದಾರ್ಥದ ತತ್ವವನ್ನ ಬಲ್ಲವರಾಗಿ ಜ್ಞಾನಿಗಳಾಗಿ ಯಾವ ವಿಕಲ್ಪವೂ ಇಲ್ಲದ ಎಲ್ಲಾ ವಿಕಲ್ಪವನ್ನು ಕಲ್ಸ್ಕೊಂಡಂತಹ ಈ ಪರಮಾರ್ಥಾರ್ಥವನ್ನು ಆ ಜ್ಞಾನಿಗಳು ಕಂಡುಕೊಂಡಿರ್ತಾರೆ. ಅವರಿಂದ ಈ ಆತ್ಮನು ಕಾಣಲ್ಪಟ್ಟಿದ್ದಾನೆ, ಅವರು ಈ ಆತ್ಮನ್ನ ಕಂಡುಕೊಂಡಿರ್ತಾರೆ, ಅವರಿಗೆ ಈ ಆತ್ಮ ಗೊತ್ತಾಗಿರ್ತಾನೆ. ವೇದಾಂತಾಸ ತತ್ಪರಿ ಅಂತ ಹೇಳಿದ್ರೆ ಒಂದು ಸಾಧನೆ ಹೇಳ್ಕೊಟ್ಟಂಗಾಯ್ತು. ನಮ್ಗೆ ಆತ್ಮಜ್ಞಾನವೇ ಬೇಕು ಅಂತಂದ್ರೆ ವೇದಾಂತಾರ್ಥದಲ್ಲಿಯೇ ಮುಳುಗಿದವರಾಗಿದ್ರೆ ಈ ತತ್ವಜ್ಞಾನ ಆಗತ್ತೆ ಅಂತ. ವೇದಾಂತಾರ್ಥ ಬಿಟ್ಟು ಇನ್ನೇನೋ ಮಾಡ್ತೀನಿ, ಯೋಗ ಮಾಡ್ತೀನಿ, ಜಪ ಮಾಡ್ತೀನಿ, ಹೋಮ ಮಾಡ್ತೀನಿ ಮಾಡ್ಬೋದು, ಮಾಡಬಾರ್ದು ಅಂತಲ್ಲ. ಅದರಿಂದ ಯಾವುದೋ ಸಾಧನೆ ಆಗುತ್ತೆ. ನಾವು ಅದು ಇದಷ್ಟು ನೇರವಾಗಿ ಇದನ್ನೇ ಪರಿಚಯ ಮಾಡಿಕೊಳ್ಳುವಂತಹ ವಾಕ್ಯಾರ್ಥ ವಿಚಾರ ಏನಿದೆ ಅದರಿಂದಲೇ ತತ್ವಜ್ಞಾನ ಅಜ್ಞಾನ ಹೋಗೋದು, ಅಜ್ಞಾನ ಪರಮಾರ್ಥ ಗೊತ್ತಾಗುತ್ತೆ. ಹೆಚ್ಚಿನ ಸಾಧನ ವೇದಾಂತ ಆಗುತ್ತೆ. ವಿವೇಕ ಚೂಡಾಮಣಿ ಪುಸ್ತಕ ಬಿಟ್ಟೋಗಿದ್ರಂತೆ ಯಾರಪ್ಪ? ಇಲ್ಲಲ್ಲ, ಇಲ್ಲ ಚಂದನ ಸರಿ, ಆಮೇಲೆ ನೋಡ್ಕೊಂಡು ಕೆಲಸ. ಹಾ, ಪ್ರಪಂಚೋಪಶಮ ಆ ಆತ್ಮ ಹೇಗಿದ್ದಾನೆ ಅಂತಂದ್ರೆ ಎಲ್ಲಾ ದ್ವೈತ ವಿಸ್ತಾರವನ್ನು ಆಡಿಸಿಕೊಂಡವನು. ಪ್ರಪಂಚ ಅಂದ್ರೆ ದ್ವೈತಕ್ಕೆ ಪ್ರಪಂಚ, ಪ್ರಪಂಚ ಪ್ರತಿ ವಿಸ್ತಾರ ಪಂಚತೆ ಪ್ರಾಪಸರ್ಗ ಹಾಡಿಕೊಂಡು ದ್ವೈತ ವಿವಿಧ ರೂಪದಿಂದ ಹಾಡಿಕೊಂಡಂತಹ ದ್ವೈತ ಕ್ಷೇತ್ರಕ್ಕೆ ಪ್ರಪಂಚ. ಅದು ಪೂರ್ತಿ ಹಾಡು ಹೋಗಿದೆ, ವಸ್ತುತಃ ಇಲ್ಲೇ ಇಲ್ಲ, ಕಲ್ಪಿತವಾದದ್ದು. ಅದು ಆ ತತ್ವ ಗೊತ್ತಾದಾಗಲೇ ಅದು ಮನ್ನಟ್ಟಾಗೋದು. ಈಗ ಪರಮಾರ್ಥ ತತ್ವವು
ಪ್ರಪಂಚೋಪಶಮವಾಗಿದೆ ಅಂದ್ರೆ ಪ್ರಪಂಚವನ್ನ ಅಳಿದುಕೊಂಡಿದ್ದಾಗಿದೆ, ಯಾವಾಗಲೂ ಪ್ರಪಂಚ ರಹಿತವಾದಂತಾಗಿದೆ. ನಾವು ಹಾಗೆ ಇರೋರು, ನನ್ನ ಸ್ವರೂಪವೇ ಪ್ರಮಾಣ ಸ್ವರೂಪ ಅಂದ್ರೆ ಇನ್ಯಾರು ಅಲ್ಲ, ಪರಮಾತ್ಮ ಆಗಿದ್ದಾನೆ. ನಾವು ಹೀಗಿದೀವಿ ಅಂತ ಅನ್ಕೋಬೇಡಿ, ನಮ್ಮಗಳ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರೋದೇ ಹೊರತು ಇನ್ಯಾರ್ದೋ ಇದು ಪರಿಚಯ ಅಲ್ಲ. ಇದು ಪ್ರಪಂಚ ದ್ವೈತ ಭೇದ ವಿಸ್ತಾರ. ಪ್ರಪಂಚ ಪ್ರಪಂಚ ಅರ್ಥ ಏನು? ದ್ವೈತ ಭೇದದ ವಿಸ್ತಾರ, ಅದರ ಆವಿಷ್ಕಾರ, ಅದರ ತೋರ್ಕೊಳ್ಳಿಕ್ಕೆ, ಅದೇ ಪ್ರಪಂಚ ಅಂತಂದ್ರೆ. ದ್ವೈತ ಭೇದ ಅವನಿಗೆ ಎಷ್ಟೇ ಲೋಕಾಂತರವಿರಲಿ, ಜನ್ಮಾಂತರವಿರಲಿ, ಕಾಲ ಎಲ್ಲ ಪ್ರಪಂಚವೇ. ಯಾವ್ಯಾವುದನ್ನ ಬಿಡಿಸಿ ಬಿಡಿಸಿ ಹೇಳ್ಬೋದು ಅದೆಲ್ಲ ಪ್ರಪಂಚ. ವಿಶ್ಲೇಷಣೆ ಬರೋದಲ್ಲ. ಅದು ಅಧ್ಯಾತ್ಮ, ಅಧಿಭೂತ, ಅಧಿದೈವ, 3 ಪ್ರಕಾರ ವಿಭಾಗ ಇದೆಯಲ್ಲ, ಅದಷ್ಟು ಪ್ರಪಂಚ. ಅದೆಲ್ಲವೂ ಅಡಿಗೆ ಹೋಗಿರುವಂತಹ ಸ್ವರೂಪ ಅದು. ತಸ್ಯ ಉಪಶಮಃ ಅಭಾವ ಯಸ್ಮಿನ್ ಸಹ ಆತ್ಮ ಪ್ರಪಂಚೋಪಶಮಃ. ಅದರ ಅಡಗುವಿಕೆ, ಅದರ ಇಲ್ಲದಿರುವಿಕೆ ಯಾವ ಆತ್ಮನಲ್ಲೋ ಆ ಆತ್ಮನು ಪ್ರಪಂಚೋಪಶಮನು ಅಂತ. ಅದರ ಅಡಗುವಿಕೆ ಇದ್ರು. ಅದರ ಅಡಗುವಿಕೆ ಅಂದ್ರೆ ಅಡಗುವುದು ಮತ್ತೆ ನೀರಲ್ಲಿ ಸಕ್ಕರೆ ಅಡಗು ಹಾಗೆ, ನೀರು ಉಪ್ಪು ಹಾಗೆ ಅಡಗುವಿಕೆ ಅಲ್ಲ. ಅದಿಲ್ಲ. ಹಗ್ಗದಲ್ಲಿ ಹಾವು ಅಡಗು ಹಾಗೆ, ಹಗ್ಗದಲ್ಲಿ ಹಾವು ಅಡಗಿದ್ರೆ ಮತ್ತೆ ಹಾವು ಅದಿದೆ ಅಂತ ಅನ್ಕೊಳ್ಳೋದು. ನೀರಲ್ಲಿ ಉಪ್ಪು ಅಡಗಿದ್ರೆ, ನೀರಲ್ಲಿ ಸಕ್ಕರೆ ಅಡಗಿದ್ರೆ ಅಲ್ಲಿ ಇರುತ್ತೆ, ನೀರು ಕುಡಿದ್ರೆ ಉಪ್ಪಾಗುತ್ತೆ, ನೀರು ಕುಡಿದ್ರೆ ಹೀಸಿ ಆಗುತ್ತೆ. ಹಾಗೆ ಮತ್ತೆ ಅದರಲ್ಲಿ ಅಡಗಿರುತ್ತೆ ಅಂದ್ರೆ ಅದನ್ನು ಕಲುಷಿತ ಮಾಡಿರುತ್ತೆ, ನೀರು ಮಾಡಿರುತ್ತೆ ಅಂತ ಅಲ್ಲ. ಅದು ಇಲ್ಲವಾಗಿರುತ್ತೆ. ಯಾವ ಆತ್ಮದಲ್ಲಿ ಅದು ಇಲ್ಲವಾಗಿತ್ತು ಆ ಆತ್ಮನು ಪ್ರಪಂಚೋಪಶಮನು. ಅತೇವ ಅದ್ವಯ, ವಿಸ್ತಾರವಾದ ಪ್ರಪಂಚವನ್ನೇ ಆಡಿಸಿಕೊಂಡವನು ಅಂತಂದ್ಮೇಲೆ ಅದಕ್ಕೆ ಪ್ರಪಂಚದೊಳಗೆ ಭೇದ ದ್ವೈತ ಇದರದು ಆ ಪ್ರಪಂಚವೇ ಅಡಗಿಸಿಕೊಂಡಂತಹ ತತ್ವದಲ್ಲಿ ದ್ವೈತ ಭೇದ ಎಲ್ಲಿಂದ ಬರುತ್ತೆ? ಅದಿಲ್ಲವಾದನ್ನ ಆ ಕಾರಣದಿಂದಲೇ ಅದು ಅದ್ವಯ ಸ್ವರೂಪವಾಗಿದೆ. ವಿಗತ ದೋಷೈರೇವ ಪಂಡಿತೈ ವೇದಾಂತಾರ್ಥ ತತ್ಪರೈ ಸನ್ಯಾಸಿಭಿ ಅಯವಾತ್ಮ ದ್ರಷ್ಟುಂ ಶಕ್ಯ. ರಾಗಾದಿ ಕಲುಷಿತ ಚೇತೋಭಿಃ ಸ್ವಪಕ್ಷಪಾತಿ ದರ್ಶನೈಃ ತಾರ್ಕಿಕಾದಿಭಿಃ ಇತ್ಯಭಿಪ್ರಾಯಃ. ಅದಕ್ಕಾಗಿ ಯಾರು ನಿರಂತರ ಪ್ರಯತ್ನ ಪಡ್ತಿದ್ದೋ ಅವರೇ ಸನ್ಯಾಸಿಗಳು ಅಂದ್ರೆ. ವಿಗತ ಎಲ್ಲಾ ದೋಷವನ್ನು ಕಳ್ಕೊಂಡ ಪಂಡಿತ ಅಂದ್ರೆ ಪಂಡ ಆತ್ಮವಿಷಯ ಬುದ್ಧಿ ಯಶಾಂತೆ ಹಿ ಪಂಡಿತಾ. ಆತ್ಮವಿಷಯಕವಾದಂತಹ ವಿವೇಕ ತಿಳುವಳಿಕೆ ಯಾರಿದೆಯೋ ಅವರು ಪಂಡಿತರು. ಅದು ವೇದಾಂತಾರ್ಥದಲ್ಲಿ ಮುಳುಗಿದವರು, ಆ ಚಿಂತನೆ, ಆ ಅನುಸಂಧಾನ, ಆ ಒಂದು ಮನನದಲ್ಲಿಯೇ ಮುಳುಗಿರ್ತಕ್ಕಂಥವ್ರು ಯಾರೋ ಆಯ್ಬಟ್ಟೆ ಹೊಟ್ಟು ಅನ್ಕೋಬೇಡಿ. ಆ ಮುಳುಗಿದವರೆಲ್ಲ ಸನ್ಯಾಸಿಗಳೇ. ವೇದಾಂತಾರ್ಥದಲ್ಲಿ ಯಾರ್ಯಾರು ಮುಳುಗಿರ್ತಾರೋ ಅದೇ ಬೇಕು. ಯಮೇ ವೈಶವೃಣುತೆ ಏನು ಲಭ್ಯ ಅಂತ ಹೇಳಿದೆಲ್ಲ ಇದರಲ್ಲಿ ಕಠೋರ ಆಗಿ ಆ ಪರಮಾತ್ಮನ್ನೇ ಕಂಡ್ಕೋಬೇಕು ಅಂತೇಳಿ ನಿರಂತರ ಪ್ರಯತ್ನ ಪಡುತ್ತಿರುವಂತಹ ಆ ಸನ್ಯಾಸಿಗಳಿಂದ ಈ ಆತ್ಮನು ಕಾಣುವುದಕ್ಕೆ ಶಕ್ಯನಾಗಿದ್ದಾನೆ, ಸಾಧ್ಯನಾಗುತ್ತಾನೆ, ಗೊತ್ತಾಗ್ತಾನೆ. ಬೇರೆ ರಾಗದ್ವೇಷಾದಿ ದೋಷದಿಂದ ಕಲುಷಿತವಾದ ಅಂತಃಕರಣದವರಿಗೆ ಈ ಎಲ್ಲಾ ದರ್ಶನಕಾರರು ದ್ವೈತಿಗಳೇ. ಸಾಂಖ್ಯರಾಗಲಿ, ಯೋಗಿಗಳಾಗಲಿ, ಯಾವುದೇ ಮೀಮಾಂಸಕರಾಗಲಿ, ಆತ್ಮೀಕತ್ವವನ್ನು ಒಪ್ಪದೇ ಇರುವಂತವ್ರು ಎಲ್ಲರೂ ದ್ವೈತಿಗಳು. ಎಷ್ಟು ಜನ ಮತವಾದ ಸಂತರಾಗಿದ್ದಾರೆ. ಆ ಎಲ್ಲರಲ್ಲೂ ದ್ವೈತ ಬುದ್ಧಿ, ಭೇದ ಬುದ್ಧಿ ಯಾರ್ಯಾರಿದೆಯೋ ಅವರ ರಾಗದ್ವೇಷ ಇದ್ದೇ ಇರುತ್ತೆ. ಎಷ್ಟೇ ಅನ್ಬೋದು ನಮ್ಮಲ್ಲಿ. ನಮಗೂ ಕೂಡ ಆ ಭಾವನೆ ಇದೆ, ಎಲ್ಲರೂ ಒಂದೇ ಇದೆ. ಭಾವನೆಯಿಂದ ಒಂದಾಗುವಿಕೆ, ರಾಗದ್ವೇಷ ಹೋಗುವಿಕೆ ಖಂಡಿತ ಆಗಲ್ಲ. ತಾತ್ಕಾಲಿಕವಾಗಿ ಅದು ಸುಪ್ತವಾಗಿ ಅಡಗಿರತ್ತೆ ಹೊರತು ಮತ್ತೆ ಅವರಿಗೆ ಹರ್ಟ್ ಆಯ್ತು ಅಂದ್ರೆ ಎದ್ಕೊಂಡ್ಬಿಡುತ್ತೆ. ಹಾಗೆ ಅಭಾವತ್ವವನ್ನು ವಿದ್ಯೆಯಿಂದ ತಿಳುವಳಿಕೆಯಿಂದ ಇಲ್ಲ ಅಂತ ಆದಾಗ ಅದು ಮತ್ತೆ ತಿಳ್ಕೊಳ್ಳೋದೇ ಹೊರತು ಭಾವನೆಯಿಂದ ಪ್ರಯತ್ನದಿಂದ ಅಡಗಿಸಿಕೊಂಡ ಮಾತ್ರಕ್ಕೆ ರಾಗದ್ವೇಷಾದಿಗಳು ಏನ್ ಮಾಡೋದು ಪೂರ್ತಿ ಹೋಗುದಿಲ್ಲ. ಆ ಎಲ್ಲಾ ದ್ವೈತ ದರ್ಶನಗಳಿಗೂ ರಾಗದ್ವೇಷ ಹೋಗೋದೇ ಇಲ್ಲ. ಯಾಕೆ ಸತ್ಯ ಕಂಡ್ಕೊಂಡಿಲ್ವಲ್ಲ, ಪರಮಾರ್ಥ ಗೊತ್ತಾಗಿಲ್ವಲ್ಲ. ಪರವಾಗಿ ಏನು ಹಾವಲ್ಲಿ ನೋಡಲ್ಲ ಅಂತ ಓಡೋದ್ರೆ ಹಾವು ಕಾಣ್ದೇನೆ ಇರ್ಬೋದು, ಮತ್ತೊಂದು ಮತ್ತೆ ಹಾವು ಕಾಣುತ್ತೆ. ಹಗ್ಗ ತಿಳ್ಕೊಂಡ್ಮೇಲೆ ನೀನು ಹಾವಿಲ್ಲ ಅಂತ ಆಗತ್ತೆ ಹೊರತು ಈಗ ಒಂದು ಹಾವಿದೆಯಪ್ಪ ಓಡೋಗ್ಬಿಡ್ತೀವಿ, ಹೋಗ್ಬಿಟ್ಟು ಒಂದು ಫರ್ಲಾಂಗ್ ದೂರಕ್ಕೆ ಹೋದ್ರೆ ಹಾವು ಕಾಡ್ತಾ ಇಲ್ಲ ಅಂತ ನೆಮ್ಮದಿ ಆಗಿರ್ಬೋದು. ಮತ್ತೆ ಬಾ ಅಲ್ಲೇ ಇದ್ದು ಹಾವಿಲ್ಲ ಹಾವಲ್ಲ ಹಗ್ಗವೇ ತಿಳ್ಕೊಂಡಾಗೆ ಆತ್ಮನೇ ಪರಮಾರ್ಥ, ಆತ್ಮನೇ ಇರ್ತಕ್ಕವನು, ಅವನೇ ಹೀಗೆ ಅವಿದ್ಯೆಯಿಂದ ತೋರ್ತಾ ಇದ್ದಾನೆ ಅಂತ ಗೊತ್ತು ಮಾಡಿಕೊಂಡ ಸಮಯದಲ್ಲಿಯೇ ಎಲ್ಲಾ ರಾಗ ದ್ವೇಷ ಭಯ ಹರ್ಷ ವಿಷಾದ ಅಷ್ಟು ಬಿದ್ದು ಬರುತ್ತೆ.
ಆ ರಾಗದೇಹ ಚೇತರಿಸಿದ ಕಲುಷಿತವಾಗಿರುವ ಆ ದೃಷ್ಟಿ ಬಂದ್ಬಿಟ್ರೆ ರಾಗದ್ವೇಷಾದಿ ದೋಷ ಇದ್ದು ಬಿಟ್ಟರೆ ಸ್ವಪಕ್ಷವಾದ ದರ್ಶನ ಬಂದ್ಬಿಡುತ್ತೆ. ನಮ್ಮ ಪಕ್ಷವೇ, ನಮ್ಮ ರಾಮಾದರ್ಶನವೇ ಸರಿ, ನಮ್ಮ ಆದರ್ಶನವೇ ಸರಿ, ನಮ್ಮ ವಲ್ಲಭ ಪಂಥವೇ ಸರಿ, ನಮ್ಮ ಸಾಂಖ್ಯ ಮತವೇ ಸರಿ, ನಮ್ಮ ವೈಶೇಷಿಕ ಮತವೇ ಸರಿ, ಅವರವರಿಗೆ ಅವರವ್ರ ಹಠ ಬಂದಿರುತ್ತೆ. ಹಿಂದೆ ಎಂಭಾವಂ ದರ್ಶಯೇದ್ಯಸ್ಯ ತಂಭಾವಂ ಸುತಂದಿಲ್ಲ. ಅವರವರ ದರ್ಶನ ಭಾವನ ಊರಿಸ್ತಾ ಅದನ್ನ ಹಿಡ್ಕೊಂಡ್ಬಿಟ್ಟು ಅದೇ ಕರೆಕ್ಟ್, ಬೇರೆ ತಪ್ಪು. ಇವ್ರೇನಂತಾರೆ, ಹಿಂದಲ್ ತಪ್ಪುದಲ್ಲ ಪರಿಪೂರ್ಣವಲ್ಲ ಅಂತಾರೆ. ಯಾಕಂದ್ರೆ ಪೂರ್ಣ ದೃಷ್ಟಿ ಇದೆಯಲ್ಲ, ಪೂರ್ಣ ದೃಷ್ಟಿಗೆ ಭೇದ ದೃಷ್ಟಿಯಾಗಿ ವಿರೋಧ ಅಲ್ಲ. ಇವಾಗ ಕೈ ಕಾಲು ಅನ್ನೋದು ಶರೀರ ವಿರೋಧ ಅಲ್ಲ, ಅದು ಕೈ ಕಾಲೇ ಶರೀರ ಅಲ್ಲಪ್ಪ. ಶರೀರ ಕೂಡ ಹೇಗೆ ಎಲ್ಲ ಅಂಗಗಳು ಸೇರುತ್ತೋ ಹಾಗೆ ಅದ್ವೈತ ಅನ್ನೋದ್ರಲ್ಲಿ ಎಲ್ಲವನ್ನೂ ಒಳಗೊಂಡಂತಹ ಒಂದು ತತ್ವ ಅದು. ಹಾಗೆ ಅದಕ್ಕೆ ವಿರೋಧವೇ ಪ್ರಶ್ನೆಯೇ ಇಲ್ಲ, ವಿರೋಧವೇ ಇಲ್ಲ. ಅದು ಇನ್ನೊಂದು ಪರವಾಗಿಲ್ಲ, ಅದು ಯಾವ್ದು ಇರುವುದೂ ಇಲ್ಲ. ಅದು ಆತ್ಮನೇ ಬಾಯಿ ಬರ್ತದೆ. ಇವರೆಲ್ಲರೂ ಸ್ವಪಕ್ಷಪಾತಿ ದರ್ಶನದಿಂದ ಕೂಡ್ಕೊಂಡವರು, ತಾರ್ಕಿಕರೇ ಮುಂತಾದವರು, ಎಲ್ಲರೂ ಭಾಷ್ಯಕಾರರು, ಅವೈದಿಕರು, ಎಲ್ಲರೂ ತಾರ್ಕಿಕರು ಬಿಡ್ತಾರೆ. ಯಾರಲ್ಲೂ ಆಗಿರಲಿ, ಸಾಂಖ್ಯರಾಗಿರ್ಲಿ, ವೈಶೇಷಿಕರಾಗಿರ್ಲಿ, ನೈಯಾಯಿಕರಾಗಿರ್ಲಿ, ಬೌದ್ಧರಾಗಿರ್ಲಿ, ಯಾರಾದರೂ ಬುದ್ಧಿ ಪ್ರಧಾನವಾಗಿ ಮಾತಾಡೋರೆಲ್ಲರೂ ತಾರ್ಕಿಕರೇ. ಮತಿಯಿಂದ ಹುಟ್ಟಿದೆಲ್ಲರೂ ಮತವೇ. ಸಿದ್ಧಾಂತ ಒಂದೇನಿದೆ ಅದು ಮತಿಯಿಂದ ಹುಟ್ಟಿದಿಲ್ಲ, ಅದು ತತ್ವ ಪರಮಾರ್ಥದ ಮೇಲೆ ನಿಂತಿರೋದಾದ್ರಿಂದ ಅದು 4 ಮೂಲೆಗಳು ಮತಿಯಿಂದ ಹುಟ್ಟಿದಲ್ಲ, ಅದು ಸಿದ್ಧಾಂತ. ಅದು ಇರೋ ಪರಮಾರ್ಥ. ಹಾಗೆ ಅನುಭವ ಹೇಗಿದೆಯೋ ಅದಕ್ಕೆ ಅಮೆಂಡ್ಮೆಂಟ್ ಇಲ್ಲ, ಅದು ಬದಲಾವಣೆ ಇಲ್ಲ. ಅದು ಹೇಗಿದೆಯೋ ಹಾಗೆ ಕಟ್ಕೋಬೇಕು. ಅದನ್ನು ಕಟ್ಕೊಂಡು ಮಾತ್ರ ರಾಗದ್ವೇಷ, ಭಯ, ಕ್ರೋಧ ಎಲ್ಲ ಅವರು ಕಳ್ಕೊಳ್ತಾರೆ. ಇದನ್ನ ಇಟ್ಕೊಂಡವರಾದ ಸ್ವಪಕ್ಷಪಾತ ದರ್ಶನ ಕೂತ್ಕೊಂಡು ತಾರ್ಕಿಕರಾದ್ರಿಂದ ಇದು ಇವರು ಕಾಗೋದೇ ಇಲ್ಲ ಅಂತ ಇದ್ದಾರೆ. ರಾಶಿಯಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ವೇದಾಂತ ದರ್ಶನ ನನಗೆ ಬಹಳ ಅಲ್ಪ, ನಾವು ತರ್ಕಶಾಸ್ತ್ರ ಓದ್ತೀವಿ, ಇನ್ನೇನೋ ಓದ್ತೀವಿ ಅಂತ ಹೋದ್ರೆ ನೀನ್ ಹಾಳ ಹೋಗ್ತೀಯ, ಖಂಡಿತವಾಗಿ ಅಡ್ಡದಾರಿ ಹಿಡಿದವನಾಗ್ತೀಯ ಹೊರತು ಖಂಡಿತವಾಗಿ ಆ ಶಿವ ಮಾರ್ಗ ಸಿಗೋದಿಲ್ಲ. ಅದರಿಂದ ಯಾವ ಕಾರಣಕ್ಕೂ ವೈದಿಕ ಮಾರ್ಗವನ್ನ, ವೇದಾಂತ ಮಾರ್ಗವನ್ನ, ತತ್ವ ಪರಮಾರ್ಥ ಆಚಾರ್ಯಸ್ಪಟ ಮಾರ್ಗ ಬಿಡಬಾರ್ದು. ಪರತಂತ್ರ ಪ್ರಜ್ಞಾಪಿ ಅಕಸ್ಮಾತ್ ಪಕ್ಷಪಾತ ಬುದ್ಧಿ ಯುಜ್ಯತೆ ಬೆಳೆದ ಭಾಷೆ. ಪರತಂತ್ರ ಪ್ರಜ್ಞರಿಗೂ ನಮ್ಗೆಲ್ಲರೂ ಒಂದೇ ಕಂಡ್ರೆ, ನಮ್ಗೆ ರಾಮಾನುಜರು ಒಂದೇ, ಮಧ್ವರು ಒಂದೇ, ವಲ್ಲಭರು ಒಂದೇ, ನಮಗೆ ಸಾಂಖ್ಯರು ಒಂದೇ, ವೈಶೇಷಿಕರು ಒಂದೇ, ನಮ್ಗೆಲ್ಲರೂ ಒಂದೇ ಅಂತ ಹೋದ್ರೆ ನೀನು ನಿಶ್ರೇಯಸ್ಸಿನಿಂದ ವಂಚಿತ ಆಗ್ತೀಯ. ನಿಶ್ರೇಯಸ ಪ್ರತಿಹನ್ಯೇತ ಅನರ್ಥಂಚ ಯಾತ್ ಅನರ್ಥಂಚ ಉಚ್ಛೇದ. ಅವತ್ತಿಗೂ ಆಚಾರ್ಯರು ತೋರಿಸ್ಕೊಟ್ಟಂತಹ ಮಾರ್ಗವನ್ನು ಬಿಡಬಾರ್ದು. ಶಂಕರರು ಏನ್ ತೋರಿಸ್ಕೊಟ್ಟಿದ್ದಾರೆ ಅದೇ ಫೈನಲ್. ಉಪನಿಷತ್ತಿಗೆ ಆಗ ತೋರಿಸ್ಕೊಂಡು ಅರ್ಥ ಸರಿಯಾದ ಅದನ್ನ ಶುರು ಮಾಡ್ಕೊಂಡೆ ಹೋಗ್ಬೇಕು. ಟಿಪ್ಪಣಿ ನೋಡಿ ಗುರುಗಳೇ. ಸರ್ವಾನರ್ಥೋಪಶಮ ರೂಪತ್ವ ಅದ್ವಯಂ ಶಿವಂ ಅಭಯಂ. ಯಾವ ಕಾರಣದಿಂದ ಈ ತತ್ವವು ಎಲ್ಲಾ ಪ್ರಕಾರದ ಅನರ್ಥವು ಅಡಗಿಸಿಕೊಂಡ ರೂಪದ್ದಾಗಿದೆ ಮತ್ತು ಅದ್ವಯವಾಗಿದೆ, ಶಿವವಾಗಿದೆ, ಮಂಗಳ ಸ್ವರೂಪವಾಗಿದೆ, ಕಲ್ಪನಾ ರಹಿತವಾಗಿದೆ. ಆದ್ದರಿಂದ ನಮ್ಗೆಲ್ಲರಿಗೂ ಉಪದೇಶ ಮಾಡ್ತಿದ್ದಾರೆ ಗೌಡಪಾದರು. ನೋಡ್ರಪ್ಪ, ಸಾಧಕರಿಲ್ಲ, ಮುಮುಕ್ಷುಗಳಿಲ್ಲ, ಈ ತತ್ವವು ಯಾವ ಅನರ್ಥದಿಂದಲೂ, ಸಂಕಟದಿಂದಲೂ, ಕಷ್ಟದಿಂದಲೂ, ಭಯದಿಂದಲೂ ಕೂಡಿಕೊಂಡಿಲ್ಲವಾದ್ದರಿಂದ ಇದು ಅದ್ವಯವೂ ಮಂಗಳವೂ ಆಗಿರೋದ್ರಿಂದ ಯಾವ ಇದಾಯ್ತು ಆಯುಷ ತಸ್ಮಾದೇವಂ ಅದ್ವೈತೆ ಯೋಜಯೇ ಸ್ಮೃತಿಂ ಅದ್ವೈತಂ ಸಮನುಪ್ರಾಪ್ಯ ಜಡವಲ್ಲೋಕಮಾಚರೇ. ಅದ್ವೈತೆ ಯೋಜಯೇತ್ ಸ್ಮೃತಿಂ ಅದ್ವೈತಂ ಸಮನುಪ್ರಾಪ್ಯ ಜಡವಲ್ಲೋಕಮಾಚರೇ. ತಸ್ಮಾತ್ ಏವಂ ವಿದಿತ್ವಾ ಏನಂ ಅದ್ವೈತೆ ಯೋಜಯೇತ್ ಸ್ಮೃತಿಂ ಅದ್ವೈತಂ ಸಮನುಪ್ರಾಪ್ಯ ಜಡವತ್ ಲೋಕಂ ಆಚರೇತ್. ವೆರಿ ಗುಡ್, ಪರ್ಫೆಕ್ಟ್. ತಸ್ಮಾತ್ ಕನ್ಕ್ಲೂಷನ್. ಆದ್ದರಿಂದ ಏನಾದ್ದರಿಂದ ಈ ಅದ್ವೈತ ಸ್ವರೂಪವು ಸರ್ವ ಪ್ರಪಂಚೋಪಶಮವು ಸರ್ವಾನರ್ಥ ನಿವೃತ್ತಿ ರೂಪವೂ ಆದದ್ದಾದ್ದರಿಂದ ಈ ಅದ್ವೈತ ಜ್ಞಾನಕ್ಕೋಸ್ಕರವಾಗಿ ಸ್ಮೃತಿ ಯೋಜಯೇ, ನಿಮ್ಮಗಳ ಮನಸ್ಸನ್ನ, ನೆನಪನ್ನ, ನಿಮ್ಮ ಗಮನವನ್ನ ಆ ಕಡೆ ಕೊಡಿಸ್ಕೊಳ್ಳಿ. ಕಾಲವನ್ನು ಸೇರಿಸ್ಕೊಳ್ಳಿ. ಎಲ್ಲ ಪೂರಾ ಕಾಲವನ್ನು ನಿರ್ವಹಿಸ್ರಿ. ಫುಲ್ ಟೈಮ್ ಕೊಡ್ಬೇಕು. ಅರ್ಥ ಬರ್ತಾ ಇಲ್ಲ. ನಮ್ಮ ಬಿಟ್ಟು ಬರಕ್ಕಾಗಲ್ಲ, ಮನೆ ಬಿಟ್ಟು ನಾವು ಜೂಮಲ್ಲೇ ಕೇಳ್ತೀವಿ, ಅಡಿಗೆ ಮಾಡ್ಬೇಕು, ಮನೆ ಅವ್ರಿಗೆ ಇಲ್ಲ.
ಮನೆ ಬಿಟ್ಟು ಗುರುವಿನ ಗುಲಾಮರಾಗ್ತೀರಾ ತತ್ವಜ್ಞಾನ ಆಗುತ್ತೆ. ಮನೆಯಲ್ಲೇ ಇದ್ಕೊಂಡು ಕೇಳ್ತೀನಿ ಅಂದ್ರೆ ಕೇಳ್ಬೋದು, ಏನಪ್ಪ ಜನ್ಮಾಂತರಕ್ಕೆ ಇನ್ನಂಶ ಹೀಗೆ ಸತ್ಸಂಗ ಆಗತ್ತೆ ಒಪ್ಪಬಹುದೇ ಹೊರತು, ಆದರೆ ತತ್ವಜ್ಞಾನವೇ ಬೇಕು ಅಂದ್ರೆ ಫುಲ್ ಡಿವೋಟ್ 24 ಗಂಟೆನೂ 360 ದಿವಸವೂ ಇದಕ್ಕೆ ಮೀಸಲಾಗಿಟ್ಕೊಂಡ್ರೆ ಬೇಡ ಅಂದ್ರೆ ತತ್ವಜ್ಞಾನ ಆಗುತ್ತೆ. ನೋಡಿ 6 ತಿಂಗಳು ಮಾಡಿ ನೋಡಿ, 24 ಗಂಟೆ 6 ತಿಂಗಳಲ್ಲ, 1 ವಾರ ಮಾಡಕ್ಕಾಗಲ್ಲ. ನೋಡಿ 1 ವಾರ ಆಗಲ್ಲ. ಅಲ್ಲ, ನಿದ್ದೆ ಮಾಡೋದು ದೇಹ ಧರ್ಮಕ್ಕೆ ಇರತಕ್ಕಂಥದ್ದನ್ನ ಮಾಡ್ಕೊಂಡು ನಿದ್ದೆ ಮಾಡ್ಲಿ, ಉಳಿದ ಟೈಮ್ ಮಾಡ್ಬೇಕಪ್ಪ. ಅಲ್ಲ ಇದೇ ಬೇಕು ಅಂತ ಇವಾಗ ರ್ಯಾಂಕ್ ಬರ್ಲೇಬೇಕು ಅನ್ನೋ ಎಷ್ಟು ಗಂಟೆ ಓದ್ತಾರೆ ಗೊತ್ತಾ ಅವರು? 16 ಗಂಟೆ 17 ಗಂಟೆ ಓದ್ತಾರೆ. 18 ಗಂಟೆ ಏನಕ್ಕೆ? ಒಂದು ಸರ್ಟಿಫಿಕೇಟ್, ಒಂದು ಕಾಗದ ಕೊಡೋದಕ್ಕೆ. ಇಲ್ಲ ಪರವಾಗಿಲ್ಲ, ಪುರುಷಾರ್ಥ ಇಲ್ಲ, ಏನಿಲ್ಲ ಅದರಲ್ಲಿ. ಅದಕ್ಕಿಂತ ಕಡಿಮೆ ಆತ್ಮಜ್ಞಾನ. ಒಂದು ಸಾಮಾನ್ಯ ಲೌಕಿಕವಾದಂತಹ ಪ್ರಯೋಜನಕ್ಕೆ ಎಷ್ಟೆಷ್ಟೆಲ್ಲ ಅವರು ಎಫರ್ಟ್ ಹಾಕ್ತಾರೆ, ಪ್ರಯೋಜನ ಮಾಡ್ತಾರೆ. ಈ ಜನ್ಮ ಸಾರ್ಥಕ್ಯತೆ ಉಂಟು ಮಾಡುವ ಅತ್ಯಂತ ಪರಮ ಪುರುಷಾರ್ಥದಾಯಕವಾಗಿರುವಂತಹ ಆತ್ಮಜ್ಞಾನಕ್ಕೆ ನಾವು ಎಷ್ಟು ಪ್ರಯತ್ನ ಹಾಕ್ಬೇಕು ಅಂದ್ರೆ ಎಷ್ಟು ಹಾಕಿದ್ರು ಅದು ಕಮ್ಮಿನೇ ಅಂತ ಹೇಳ್ಬೋದು. ಆದ್ದರಿಂದ ಅದ್ವೈತೆ ಸ್ಮೃತಿ ಯೋಜಯೇ ಏನು ವಿಜಿತ್ವ, ಏನು ಅಂದ್ರೆ ಏವಂ ವಿಜಿತ್ವ, ಪೂರ್ವೋಕ್ತ ಪ್ರಕಾರೇಣ ಪ್ರಕ್ರಿಯೆ ತೋರಿಸ್ಕೊಟ್ರಲ್ಲ ಅದ್ವೈತ ಕಂಡುಕೊಳ್ಳುವ ಪ್ರಕಾರವನ್ನ, ಆ ಪ್ರಕ್ರಿಯೆನೆಲ್ಲ ಚೆನ್ನಾಗಿ ಗೊತ್ತು ಮಾಡ್ಕೊಂಡು ಅದನ್ನ ಅನುಭವ ತಂದ್ಕೊಳ್ಳೋಕ್ಕೋಸ್ಕರವಾಗಿ ಸರ್ವದ ಅದ್ವೈತ ಸ್ವರೂಪದಲ್ಲಿಯೇ ಮುಳುಗಿಬಿಡ್ಬೇಕು. ಅದ್ವೈತ ಚಿಂತನೆಯಲ್ಲಿ ಅನುಸಂಧಾನದಲ್ಲಿಯೇ ಯಾವಾಗಲೂ ಇರಬೇಕು. ಆ ಅದ್ವೈತವನ್ನು ಕಂಡುಕೊಂಡು ಜಡವಲ್ಲೋಕಮಾಚರೆ ಆತ್ಮವನ್ನು ಅಪ್ರಖ್ಯಾಪೆಯನ್ನು ತಮ್ಮನ್ನು ತೋರಿಸ್ಕೊಳ್ತೀನಿ, ನಾನು ಇಂಥ ಮಹಾಜ್ಞಾನಿ ತತ್ವಜ್ಞಾನಿ ತೋರಿಸ್ಕೊಳ್ತೀನಿ ಹೇಳ್ತಾರಲ್ಲ. ಅಂಧವಜ್ಜಡವಚ್ಚಾಪಿ ಮೂಕವಚ್ಚ ಮಹಿಂಚರೇ ಹೇಳಿ ಆತ್ಮನು ಅಪ್ರಖ್ಯಾಪಯನ್ ಅಂತ ಹೇಳಿದ್ರೆ ಭಾಷೆಗಾರರು. ಆದ್ರೂ ಗೊತ್ತಾಗ್ತಾರೆ ಅಲ್ಲ, ಏನೇನು ಇದೆ ಗೊತ್ತಾಗ್ತಾರಂತೆ. ಸರ್ವಜ್ಞನಾದ ಭಗವಂತ ಪ್ರಪಂಚ ನಾಶವಾಗೋದಕ್ಕೆ ಸುಮ್ನೆ ಕೂಟಾಡ್ತಾರೆ. ನಿಜವಾದಂತಹ ಗುರುಗಳು ಬಚ್ಚಿಟ್ಕೋತಾರೆ, ಕೆಲವರು ಗೊತ್ತಾಗ್ತಾರೆ. ನಮ್ ಸ್ವಾಮಿಗಳು 50-60 ವರ್ಷ ಹೊಳೆ ಸಿಗುದಿಲ್ಲಿದ್ದೆ, ಹೊಳೆ ಸ್ವಾಮಿ ನೋಡಿರ್ಲಿಲ್ಲ. ನಾಗಮ್ಮ ಅಂತ ಒಬ್ಬರಿದ್ರು, ನಾನು ಸ್ವಾಮಿ ನೋಡ್ಲೇ ಇಲ್ಲ. ಅವ್ರ ಮನೆಗೆ ರಾಮಚಂದ್ರ ಮನೆಗೆ ಭಿಕ್ಷೆ ಬರೋರು, ಭಿಕ್ಷೆ ಬಂದಾಗ ಅವರು ಓಡೋಬ್ರು ನೋಡ್ಬಾರ್ದು ಅಂತಾರೆ. ಸ್ವಾಮಿ ಹೋಗ್ಲೇ ಬರ್ತಿತ್ತು. ಕಾಡಿಗೆ ಹೋಗಿ ಒಂದು 85 ವರ್ಷ ಬದುಕಿದವರು. ಅವ್ರು ಹೋಗಿ ಆದ್ರೆ 8 ವರ್ಷ 10 ವರ್ಷ ಆಯ್ತು. 85 ವರ್ಷ ಬದುಕಿದ್ರು 90. ಸ್ವಾಮಿನ ನೋಡ್ಲೇ ಇಲ್ಲ ಗುರುಗಳೇ ಅಂತಂದ್ರು. ಹೊಳೆ ನರಸೀಪುರದಲ್ಲೇ ಇದ್ದು ಸ್ವಾಮಿಗಳು 60 ವರ್ಷ ಅಲ್ಲೇ ಇದ್ದು, ಅಲ್ಲಿ ಎಷ್ಟು ಸಪ್ತಾಹಗಳು ಬೇರೆ ಪ್ರವಚನಗಳು ಎಷ್ಟು ಮಾಡಿದ್ರು ಕೂಡ ಏನು ಪುಣ್ಯ ಇದು ಅಂತ ಆಶ್ಚರ್ಯ ಆಗುತ್ತೆ. ಸಿಗಲ್ಲ ಅದು. ಹಿತ್ಲಿ ಗಿಡ ಮದ್ದಲ್ಲ ಅಂತ ಹೇಳಿ ಪಕ್ಕದ ಯಾರಿಗೂ ಬೆಲೆ ಇರೋದು. ಆಮೇಲೆ ಅಯ್ಯೋ ಅವ್ರು ನೋಡೇ ಇಲ್ಲ, ಕಾಡ್ಲೇ ಇಲ್ಲ, ಮಾಡ್ಲೇ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ವಸ್ತು ಪದ ಬದುಕಿರುವಾಗ ಜೊತೆಲಿ ಇದ್ದಾಗ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡಾಗಲೇ ಬೆಲೆ ಗೊತ್ತಾಗೋದು. ಅವಾಗ ಅಯ್ಯೋ ಹೀಗಾಯ್ತು ಅಂತ ಅನ್ಸುತ್ತೆ. ಅದ್ವೈತವನ್ನ ಮನದಟ್ಟು ಮಾಡಿಕೊಂಡು ಜಡದಂತೆ ಅಂತಂದ್ರೆ ತನ್ನನ್ನ ತೋರ್ಪಡಿಸಿಕೊಳ್ಳದೆ ಯಾವ ರೀತಿ ದಂಭದಪ್ಪ ಅಹಂಕಾರಾದಿಗಳಿಂದ ಕೂಡಲೇ ಇರಲ್ಲ. ಆ ವಿದ್ಯೆ, ಈ ವಿದ್ಯೆ ದಂಭದಪ್ಪ ಅಹಂಕಾರ ಮಟ್ಟು ಮಾಡುವಂಥದ್ದು, ಅಡಿಸುವಂಥದ್ದು. ಅದರಿಂದ ಅಂತ ವಿದ್ಯಾವಂತ ಶ್ರೋತ್ರಿಯ ಇತ್ಯಾದಿ ಯಾವ್ದು ತೋರ್ಸ್ಕೊಳ್ತೀನಿ. ತಿರುಗೋದಕ್ಕೆ ಏನು ಉದ್ದೇಶ ಅಂದ್ರೆ ಯಾರಾದ್ರೂ ತೀರ ಉತ್ಕಟ ಇಚ್ಛೆಯಿಂದ ಕೂಡ್ಕೊಂಡವರಾಗಿದ್ರೆ ಅವ್ರು ಅವಾಗ ಬಂದು ಕೇಳಿದ್ರೆ ಅವ್ರು ತಿಳ್ಸ್ಕೊಳ್ಳೋ ಒಂದೇ ಉದ್ದೇಶಕ್ಕಾಗಿ ಪರಿಗಣನೆ ಮಾಡ್ತಾ ಇರ್ತಾರೆ. ಅದು ಒಂದೇ ಅಲ್ಲ, ಮತ್ತೆ ಇದಾದ್ರು ಅಂಟ್ಕೊಬಾರ್ದು. ಜ್ಞಾನ ಇಟ್ಕೊಳ್ಳಲ್ಲ, ಜ್ಞಾನ ಅಂಟ್ಕೊಳ್ಳೋದ್ರು ಜನವನ್ನ ಹಿಡ್ಕೊಂಡು ಅದು ಬೇಡ ಅವ್ರಿಗೆ. ಅವರಲ್ಲಿಗೆ ಬಂದ್ಬಿಟ್ಟು ಸ್ವಾಮಿ ನನ್ನ ಮಗಳಿಗೆ ಮದುವೆ ಆಗಿ 8 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ, ಆಶೀರ್ವಾದ ಮಾಡಿ. ನನ್ನ ಮಗನಿಗೆ ಡಿಗ್ರಿ ಆಗ್ಬಿಟ್ಟು ಇನ್ನು 5-6 ವರ್ಷ ಆದ್ರೂ ಕೆಲಸ ಸಿಕ್ಕಿಲ್ಲ, ಎಣ್ಣೆ ಸಿಕ್ಕಿಲ್ಲ ಮಗನಿಗೆ. ಇದೇ ರಗಳೆ ಹೋತು, ಎಲ್ಲಿ ಹೋದು. ಯಾವ ಪ್ರಪಂಚ ಬಿಟ್ರಪ್ಪ, ಪ್ರಪಂಚದ ಆ ಪ್ರಪಂಚದಲ್ಲಿಯೇ ಕೇಳ್ಕೊಳ್ತಾರೆ ಹೊರತು ಪ್ರಪಂಚ ಬಿಟ್ಟು ಬರೋದೇ ಇಲ್ಲ ಜನರ ಸ್ವಭಾವ. ಆಯ್ತು, 11 ಗಂಟೆ ಆಯ್ತು. ಚೈತ್ರಿ ಹೇಳೋಣ, ನಾಳೆ ಭಾಷೆ ಹೋಗೋಣ. ಋತುಷಂ ವರುಣಃ ಶನ್ನ ಭವತ್ಪರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನ